ಶ್ರೀ ಗುರುಭ್ಯೋ ನಮಃ. ನಿನ್ನೆ ಹರಿವಂಶದ ಭವಿಷ್ಯ ಪರ್ವದ 87ನೇ ಅಧ್ಯಾಯದಲ್ಲಿ ಹರ ಮತ್ತು ಹರಿಗಳ ಏಕತ್ರಿತವಾದಂತಹ ಸ್ತೋತ್ರವನ್ನ ನಾವು ಗಮನಿಸಿದ್ವಿ. ಅದಾದ ನಂತರ 88ನೇ ಅಧ್ಯಾಯದಲ್ಲಿ ಇವತ್ತು ನೋಡಬೇಕು ಶಿವ ಮಾಡಿದಂತಹ ವಿಷ್ಣುವಿನ ಸ್ತೋತ್ರ ಇದೆ. ಉಮಾಪತಿಯಾದಂತಹ ಭಗವಂತ ರುದ್ರ ತನ್ನ ಅಂಗೈಯಿಂದ ಕೃಷ್ಣನ ಅಂಗೈಯನ್ನು ಹಿಡ್ಕೊಂಡು ಆ ಎಲ್ಲ ಋಷಿಗಳು ಕೂಡ ಕೇಳಿಸ್ಕೊಳ್ತಾ ಇರುವಂತೆ ಈ ಮುಂದಿನ ಮಾತನ್ನು ಹೇಳಿದೆ. ಕಿಮಿದಂ ದೇವದೇವೇಶ ಚಕ್ರಪಾಣಿ ಜನಾರ್ದನ ತಪಶ್ಚರ್ಯ ಕಿಮರ್ಥಂತೆ ಪ್ರಾರ್ಥನಾ ತವ ಕಾವಿಹೋ. ದೇವದೇವನಾದಂತಹ ಚಕ್ರಪಾಣಿಯೇ, ನೀನು ತಪಸ್ಸನ್ನು ಮಾಡ್ತಾ ಇರುವಂತ ಕಾರ್ಯದ ಉದ್ದೇಶ ಏನು? ನೀನು ಏನು ಪ್ರಾರ್ಥನೆ ಇಟ್ಕೊಂಡಿದ್ದಿ? ಯಾವ ಅಪೇಕ್ಷೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ತಪಸ್ಸನ್ನು ಮಾಡ್ತಿದ್ದಿ ಅಂತ ಕೇಳಿದ. ನೀನೇ ನಿತ್ಯ ಸ್ವರೂಪನಾದಂತಹ ಜ್ಞಾನ ಸ್ವರೂಪನಾದಂತಹ ವಿಷ್ಣುವಾಗಿದ್ದಿ. ಎಲ್ಲಾ ತಪಸ್ಸುಗಳಿಗೂ ನೀನೇ ಪ್ರೇರಕನಾಗಿದ್ದಿ. ಪುತ್ರ ಪ್ರಾಪ್ತಿಗಾಗಿ ನೀನು ಈ ತಪಸ್ಸು ಮಾಡ್ತಿದ್ದಿ ಅಂತ ನಾನು ಭಾವಿಸಿದ್ದೇನೆ. ಪುತ್ರ ಪ್ರಾಪ್ತಿಯೇ ನಿನ್ನ ತಪಸ್ಸಿಗೆ ಒಂದು ವೇಳೆ ಕಾರಣ ಆಗಿರೋದಾದ್ರೆ ನಾನು ನಿನಗೆ ಪುತ್ರನನ್ನ ಹಿಂದೆಯೇ ಕೊಟ್ಟು ಬಿಟ್ಟಿದ್ದೇನೆ. ಈಗಾಗಲೇ ನನ್ನ ಅನುಗ್ರಹದಿಂದ ನೀನು ಮಗನನ್ನು ಪಡ್ಕೊಂಡಿದ್ದೆ. ಹಾಗಾಗಿ ಈ ಹೊಸ ತಪಸ್ಸಿಗೆ ಏನು ಕಾರಣ ಅದನ್ನ ವಿವರಿಸಿ ಹೇಳು. ಯಾವ ಸಂದರ್ಭದಲ್ಲಿ ನಾನು ನಿನಗೆ ಮಗನನ್ನು ಕೊಟ್ಟಿದ್ದೆ, ಅದರ ಹಿನ್ನೆಲೆ ಏನು ಅದನ್ನು ಕೇಳು ಅಂತ ಹೇಳಿ ಶಿವ ಆ ಹಿನ್ನೆಲೆಯನ್ನ ತಾನೇ ವಿವರಿಸಿ ಹೇಳಿದ. ಹಿಂದೆ ಕೃತಯುಗದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ನಾನು 10,000 ವರ್ಷಗಳ ಘನಘೋರವಾದಂತಹ ತಪಸ್ಸನ್ನ ಪ್ರಾರಂಭ ಮಾಡಿದ್ದೆ. ಅಲ್ಲಿ ನನ್ನ ಧರ್ಮಪತ್ನಿಯಾದಂತಹ ಉಮಾದೇವಿ ಅವಳ ತಂದೆಯ ಸಲಹೆಯಂತೆ ನನ್ನನ್ನ ಉಪಚಾರ ಮಾಡ್ತಿದ್ದೆ. ತಪಸ್ಸು ಮಾಡುವಾಗ ನನಗೆ ಬೇಕಾದಂತಹ ಅನುಕೂಲಗಳನ್ನು ಒದಗಿಸಲಿಕ್ಕೆ ಆಕೆ ಅಲ್ಲಿ ಸಿದ್ಧಳಾಗಿದ್ದಳು. ನನ್ನ ತಪಸ್ಸು ಕ್ರಮೇಣ ತೀವ್ರವಾದಂತೆ ಇಂದ್ರ ನನ್ನ ತಪಸ್ಸಿಗೆ ವಿಘ್ನ ಮಾಡುವ ಕಾರಣಕ್ಕಾಗಿ ಕಾಮದೇವನನ್ನು ಕಳಿಸಿಕೊಟ್ಟ ನನ್ನ ಬಳಿಗೆ. ಆ ಕಾಮದೇವ ತಾನೊಬ್ಬನೇ ಬರಲಿಲ್ಲ, ತನ್ನ ಸ್ನೇಹಿತನಾದಂತಹ ವಸಂತನನ್ನು ಕರ್ಕೊಂಡು ಬಂದ. ವಸಂತನನ್ನು ಕರ್ಕೊಂಡು ನನ್ನ ಬಳಿಗೆ ಬಂದ. ನನ್ನ ಬಳಿಗೆ ಬಂದ ಮೇಲೆ ಆ ಇಂದ್ರ ಹೇಳಿ ಕಳಿಸಿದ್ದಂತೆ ಆ ಕಾಮದೇವ 5 ಹೂಬಾಣಗಳಿಂದ ನನ್ನನ್ನ ಪ್ರಹಾರ ಮಾಡಿದ. ನನ್ನ ಸಮೀಪದಲ್ಲೇ ಪಾರ್ವತಿ ಹೂವು ಮೊದಲಾದಂತಹ ಪೂಜಾ ಯೋಗ್ಯವಾದಂತಹ ಸಾಮಗ್ರಿಗಳನ್ನು ಸಂಗ್ರಹ ಮಾಡಿಕೊಂಡು ನನ್ನನ್ನ ಸೇವನೆ ಮಾಡ್ತಾ ಇದ್ದ. ಆವಾಗ ಆ ಕಾಮದೇವ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ್ದನ್ನು ನೋಡಿ ನಾನು ಕ್ರುದ್ಧನಾದ ಕೂಡಲೇ ನನ್ನ ಹಣೆಯ ಮೇಲಿದ್ದಂತಹ 3ನೇ ಕಣ್ಣು ಪ್ರಾದುರ್ಭವಿಸಿ ಕ್ಷಣ ಮಾತ್ರದಲ್ಲಿ ಆ ಕಾಮದೇವನನ್ನ ಸುಟ್ಟು ಭಸ್ಮ ಮಾಡಿಬಿಡ್ತು. ಆಮೇಲೆ ನಾನು ಅಂತರ್ಮುಖನಾಗಿ ಕೂತ್ಕೊಂಡು ಧ್ಯಾನ ಮಾಡಿದೆ. ಈ ಕೃತ್ಯವೆಲ್ಲವೂ ಇಂದ್ರನ ಪ್ರೇರೇಪಣೆಯಿಂದ ಆದದ್ದು ಅಂತ ನನಗೆ ತಿಳಿದು ಬಂತು. ಕಾಮದೇವ ಈ ವಿಷಯದಲ್ಲಿ ನಿರಪರಾಧಿ ಎನ್ನುವುದು ಕೂಡ ನನಗೆ ಮನವರಿಕೆ ಆಯಿತು. ಬ್ರಹ್ಮದೇವ ಕೂಡ ಅಲ್ಲಿ ಬಂದು ಕಾಮದೇವನಿಗೆ ಮತ್ತೊಂದು ಶರೀರವನ್ನು ಕೊಡುವಂತೆ ನನ್ನನ್ನ ಕೇಳಿಕೊಂಡ. ಆಗ ನಾನು ಕಾಮದೇವ ನಿನ್ನ ಅಂದ್ರೆ ಕೃಷ್ಣನ ಮಗನಾಗಿ ಮತ್ತೊಮ್ಮೆ ಜನಿಸುವನಿದ್ದಾನೆ, ಆಗ ಆತ ತನ್ನ ಶರೀರವನ್ನು ಮತ್ತೊಮ್ಮೆ ಪಡ್ಕೋತಾನೆ ಅಂತ ಹೇಳಿದ್ದೆ. ಆ ಕಾಮದೇವನೇ ನಿನ್ನ ಹಿರಿಯ ಮಗನಾಗಿ ಹುಟ್ಟಿ ಪ್ರದ್ಯುಮ್ನ ಎಂಬ ಹೆಸರಿನಿಂದ ವಿಖ್ಯಾತನಾದ. ಹಾಗಾಗಿ ಈ ವಿಷಯದಲ್ಲಿ ನೀನು ಮತ್ತೊಮ್ಮೆ ಆಲೋಚನೆ ಮಾಡಬೇಕಾಗಿಲ್ಲ. ಈಗಾಗಲೇ ಮಗನನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ಮತ್ತೊಮ್ಮೆ ಮಗ ಬೇಕು ಅನ್ನೋ ಉದ್ದೇಶಕ್ಕಾಗಿ ನೀನು ತಪಸ್ಸು ಮಾಡಬೇಕಾದಂತ ಅಗತ್ಯವಿಲ್ಲ ಅಂದ ಶಿವ. ಇದು ಹರಿವಂಶದಲ್ಲಿ ಭವಿಷ್ಯ ಪರ್ವದಲ್ಲಿ ಈ ಕಥೆಯನ್ನು ನಾವು ನೋಡಿದ್ವಿ. ಶಿವಪುರಾಣಾದಿ ಪುರಾಣಗಳಲ್ಲಿ ಆ ಕಾಮದೇವ ಶಿವನ ಮೇಲೆ ಬಾಣ ಪ್ರಯೋಗ ಮಾಡಿದ ಕಥೆ ಏನಿದೆ ಅದಕ್ಕೆ ಹಿನ್ನೆಲೆ ಬೇರೆ ಇದೆ. ಹಿಂದೊಮ್ಮೆ ಅದನ್ನು ಹೇಳಿದ್ದೆ. ಸತೀದೇವಿಯನ್ನು ಕಳ್ಕೊಂಡು ಶಿವ ದೋಷಾವಿಷ್ಟನಾಗಿದ್ದ, ಅಖಂಡವಾದಂತಹ ತಪಸ್ಸಿನಲ್ಲಿ ಮಗ್ನನಾಗಿದ್ದ. ಸತೀದೇವಿ ಪಾರ್ವತಿ ಎಂಬ ಹೆಸರಿನಿಂದ ಪರ್ವತರಾಜನಾದಂಥ ಹಿಮಾಲಯನಿಗೆ ಮಗಳಾಗಿ ಜನಿಸಿದ್ಲು. ಮಗಳಾಗಿ ಜನಿಸಿದ ಮೇಲೆ ಶಿವನನ್ನೇ ಪತಿಯನ್ನಾಗಿ ಪಡ್ಕೋತೇನೆ ಅಂತ ಆಕೆ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆದ್ರೆ ಶಿವ ಕಣ್ಣು ತೆರೆಯದೆ ತಪಸ್ಸಿನಿಂದ ಮಗ್ನನಾಗಿದ್ದ. ಶಿವಪಾರ್ವತಿಯರ ದಾಂಪತ್ಯದಿಂದ ಹುಟ್ಟಿದಂತಹ ಮಗನೇ ತಾರಕಾಸುರನನ್ನು ಕೊಲ್ಲಬೇಕಾಗಿತ್ತು. ಹಾಗಾಗಿ ಶಿವಪಾರ್ವತಿಯರ ದಾಂಪತ್ಯ ಈ ಸದ್ಯ ಆಗುವುದು ಹೇಗೆ? ಯಾಕಂದ್ರೆ ಶಿವ ಅಖಂಡವಾದ ತಪಸ್ಸಿನಿಂದ ಮುಳುಗಿಬಿಟ್ಟಿದ್ದಾನೆ. ಈ ರೀತಿಯಾಗಿ ದೇವತೆಗಳು ಆಲೋಚನೆ ಮಾಡಿ ಆ ಶಿವನ ತಪಸ್ಸನ್ನು ಭಂಗಪಡಿಸಿದರೆ ಶಿವನ ಎದುರಿಗೆ
ಪಾರ್ವತಿ ಇದ್ದಾಳೆ. ಆ ಮನ್ಮಥನ 5 ಬಾಣಗಳಿಗೆ ಗುರಿಯಾಗದೇ ಇರುವಂಥವ್ರು ಬೇರೆ ಯಾರೂ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಶಿವನು ಕೂಡ ಆ 5 ಬಾಣಗಳಿಗೆ ಗುರಿಯಾದರೆ ಇವನು ತನ್ನ ತಪಸ್ಸನ್ನು ಅರ್ಧದಲ್ಲಿ ಕೈಬಿಟ್ಟು ಎದುರಿಗಿರುವಂತಹ ಪಾರ್ವತಿಯ ಮೇಲೆ ಮನಸ್ಸನ್ನು ಹರಿಸ್ತಾನೆ. ಅಲ್ಲಿ ತನಕ ಆ ಪಾರ್ವತಿ ಎದುರಿಗೆ ಇದ್ರು ಆ ಪಾರ್ವತಿಯೇ ತನ್ನ ಪೂರ್ವಜನೋದು ಪತ್ನಿಯ ಸತಿ ಅನ್ನೋದನ್ನು ಕೂಡ ಆತ ತಿಳಿದಿರಲಿಲ್ಲ. ಆಕೆ ದಿನನಿತ್ಯವಂತ ಅವನು ಸೇವೆ ಮಾಡ್ತಿದ್ಲು, ಇವನು ಮಗ್ನನಾಗಿಬಿಟ್ಟಿದ್ದ. ಆದ್ರೆ ಬಾಣ ಪ್ರಯೋಗ ಮಾಡಿದ ಮೇಲೆ ಸಿಟ್ಟುಗೊಂಡು ಆ ಹಣೆಗಣ್ಣನ್ನು ತೆಗೆದು ಅವನನ್ನೇನೋ ಕೊಂದು ಹಾಕಿದ, ಆ ಮನ್ಮಥನನ್ನೇನೋ ಸುಟ್ಟು ಹಾಕಿದ. ಆದ್ರೆ ಅವನ ಬಾಣ ಮಾತ್ರ ವ್ಯರ್ಥ ಆಗಲಿಲ್ಲ. ಒಂದು ಕಣ್ಣು ಆ ಹಣೆಯ ಮೇಲಿನ ಕಣ್ಣು ಅವನನ್ನು ಸುಟ್ಟು ಹಾಕ್ತಾ ಹೋದು ಕಾಮದೇವನನ್ನು. ಆದ್ರೆ ಉಳಿದ 2 ಕಣ್ಣುಗಳು ಪಾರ್ವತಿಯನ್ನು ನೋಡೇ ಬಿಟ್ಟು ನೋಡಿ ಆಕೆ ಬಗೆಗೆ ಅವ್ನಿಗೆ ಏನು ಮೋಹ ಇತ್ತು, ಹಿಂದಿನ ಅವನ ಪತ್ನಿ ಆಗಿದ್ಲು. ಹಾಗಾಗಿ ಆ ಉಳಿದ 2 ಕಣ್ಣುಗಳು ಪಾರ್ವತಿಯನ್ನು ನೋಡಿ ಮೋಹಾವಿಷ್ಟವಾದವು. ಆಮೇಲೆ ಆಕೆಯನ್ನು ಮದುವೆ ಆದಂತ ಒಂದು ಬೇರೆ ಪುರಾಣದಲ್ಲಿ ಓದಿದ ನೆನಪು. ಮುಂದೆ ಅವರಿಂದ ಹುಟ್ಟಿದಂಥ ಪುತ್ರ ಏನಿದ್ದ ಅವನೇ ಆ ತಾರಕಾಸುರನನ್ನು ಕೊಂದ ಅಂತ ಒಂದು ಕಥೆಯಲ್ಲಿ ಓದಿದ ನೆನಪು ನನಗೆ. ಹೀಗೆ ಆ ಮನ್ಮಥ ಅಲ್ಲಿ ಸುಟ್ಟು ಬೂದಿ ಆದ್ಮೇಲೆ ಮನ್ಮಥನ ಪತ್ನಿಯಾದಂಥ ಆ ರತಿ ಕೇಳ್ಕೊಂಡು ಅಂಗಲಾಚಕ್ಕೆ ಬೇಡ್ಕೊಂಡ್ಲು ಶಿವನನ್ನ, ನನ್ನ ಗಂಡನನ್ನ ನನಗೆ ದೊರಕಿಸಿಕೊಡುವಂತೆ. ಈಗ ಅವನು ತನ್ನ ಅಂಗ ಅಂದ್ರೆ ಶರೀರದಿಂದ ರಹಿತನಾಗಿ ಅನಂಗ ಅನ್ನೋ ಹೆಸರಿನಿಂದಲೇ ಇರ್ತಾನೆ. ಎಷ್ಟೋ ವರ್ಷ ಕಾಲ ಅವನು ಹಾಗೇ ಇರಲಿ, ಮುಂದೊಮ್ಮೆ ಆತ ನಿನಗೆ ಗಂಡನಾಗಿ ಸಿಗ್ತಾನೆ. ನೀನು ಅಲ್ಲಿ ತನಕ ಶಂಬರಾಸುರನ ಅರಮನೆಯಲ್ಲಿ ಅವನಿಗಾಗಿ ನಿರೀಕ್ಷೆ ಮಾಡಿಕೊಂಡಿರು ಅಂತ ಹೇಳಿದ್ದ ಶಿವ. ಆಗ ಅದೇ ರೀತಿಯಾಗಿ ಶಂಬರಾಸುರನ ಅರಮನೆಯಲ್ಲಿ ಅವನು ನಿರೀಕ್ಷೆ ಮಾಡಿಕೊಂಡಿದ್ಲು. ಶಂಬರಾಸುರ ಕೃಷ್ಣನ ಪತ್ನಿ ಅಂತ ರುಕ್ಮಿಣಿಯ ಕಡೆಯಿಂದ ಅವನನ್ನು ಅಪಹಾರ ಮಾಡ್ಕೊಂಡು ಬಂದಲ್ಲ. ಅಪಹಾರ ಮಾಡ್ಕೊಂಡು ಬಂದಾಗ ಈ ಶಿಶುವೇ ತನ್ನ ಪತಿ ಅಂತ ತಿಳ್ಕೊಂಡು ಅವನನ್ನ ರಸಾಯನ ವಿದ್ಯೆಗಳಿಂದ ಮತ್ತು ಔಷಧ ವಿದ್ಯೆಗಳಿಂದ ಬೆಳೆಸಿ 4 ವರ್ಷದಲ್ಲಿ ದೊಡ್ಡವಳನ್ನಾಗಿ ಮಾಡಿದ್ಲು. ಆ ಎಲ್ಲ ಕಥೆ ಗೊತ್ತೇ ಇದ್ದೇ ಇದೆ. ಹಾಗಾಗಿ ನೀನು ಹೊಸದಾಗಿ ನನ್ನ ಕಡೆಯಿಂದ ಮಗನನ್ನು ಪಡ್ಕೊಳ್ಬೇಕಾದ ಅಗತ್ಯ ಈಗಿಲ್ಲ, ನಿನಗೆ ಮಗನನ್ನು ನಾನು ಹಿಂದೆ ಕೊಟ್ಟು ಬಿಟ್ಟಿದ್ದೇನೆ ಅಂದ ಶಿವ. ಮತ್ತು ಸುತ್ತಮುತ್ತಲಲ್ಲಿ ಋಷಿ ಮುನಿಗಳೆಲ್ಲ ಸೇರಿದ್ರಲ್ಲ, ದೇವತೆಗಳೆಲ್ಲ ಸೇರಿದ್ರಲ್ಲ, ಅದಕ್ಕಿಂತ ಶ್ರೇಷ್ಠವಾದ ಸಂದರ್ಭ ಮತ್ತೊಂದು ಸಿಗ್ಲಿಕ್ಕಿಲ್ಲ ಯಾರಿಗೂ. ಅದಕ್ಕಾಗಿ ಆ ಶ್ರೀಹರಿಯ ಮತ್ತು ಹರನ ಯಥಾರ್ಥವಾದ ಸ್ವರೂಪವನ್ನು ಅವರಿಗೆಲ್ಲ ತಿಳಿಸಬೇಕು ಅಂತ ಅನ್ನೋದಕ್ಕಾಗಿ ಆ ಶಂಕರ ಉಮಾದೇವಿಯೊಡನೆ ಕೈ ಜೋಡಿಸಿಕೊಂಡು ಆ ಕೃಷ್ಣನ ನಿಜ ಸ್ವರೂಪವನ್ನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಎತ್ತತ್ ಕಾರಣ ಮಾಹುಸ್ತತ್ ಸಾಂಖ್ಯಾಹ ಪ್ರಕೃತಿ ಸಂಜಕಂ ತಥೋ ಮಹಾನ್ ಸಮುತ್ಪನ್ನ ಪ್ರಕೃತಿಯಸ್ಯ ಕಾರಣಂ. ಸಾಂಖ್ಯಶಾಸ್ತ್ರ ಕೋವಿದರಾದಂತಹ ವಿದ್ವಾಂಸರು ಅವರು ಪ್ರಕೃತಿ ಎನ್ನುವಂಥ ತತ್ವವನ್ನ ಜಗತ್ತಿಗೆಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳ್ತಾರೆ. ಆ ಪ್ರಕೃತಿಯಿಂದ ಹುಟ್ಟಿದಂಥದ್ದೇ ಈ ಮಹತ್ತತ್ವ. ಆ ಪ್ರಕೃತಿ ಏನಿದೆ ಮಹತ್ತತ್ವಕ್ಕೆ ಕಾರಣೀಭೂತವಾದಂಥ ಪ್ರಕೃತಿ, ಅದು ಈ ಸಕಲ ಜಗತ್ತಿಗೂ ಕೂಡ ಉತ್ಪಾದಕವಾದದ್ದು. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತ 6 ದರ್ಶನಗಳು. ಆ ಯೋಗದ ಜೊತೆಗೆ ಇರುವಂಥದ್ದು ಸಾಂಖ್ಯ ಅನ್ನುವ ದರ್ಶನ. ಹೊರನೋಟಕ್ಕೆ ಸರಿಯಾಗಿ ವಿಮರ್ಶೆ ಮಾಡದೇ ಇದ್ದರೆ ಸಾಂಖ್ಯ, ಯೋಗ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾದಲ್ಲಿ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ಇವೆಲ್ಲ ದರ್ಶನಗಳು. ಸಾಂಖ್ಯ ವೇದಾಂತಕ್ಕೂ ಮತ್ತು ಅದ್ವೈತ ವೇದಾಂತ ಈ ದ್ವೈತ ವೇದಾಂತಕ್ಕೂ ಬಹಳ ಅಂತರ ಇರುವಂತೆ ಕಾಣಿಸ್ತದೆ ಸ್ಥೂಲ ದೃಷ್ಟಿಗೆ. ಆದರೆ ಸೂಕ್ಷ್ಮ ದೃಷ್ಟಿಯಿಂದ ಅದನ್ನೆಲ್ಲ ವಿಚಾರ ಮಾಡಿದರೆ ಸಾಂಖ್ಯಶಾಸ್ತ್ರ ಪ್ರವರ್ತಕನಾದಂಥ ಕಪಿಲ ಋಷಿಯೂ ಕೂಡ ಈ ಉತ್ತರ ಮೀಮಾಂಸಾ ಪೂರ್ವ ಮೀಮಾಂಸಾಗಳಿಗೆ ವ್ಯತಿರಿಕ್ತವಾದಂತಹ ಅರ್ಥವನ್ನು ಹೇಳಲಿಲ್ಲ. ಯಾಕಂದ್ರೆ ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಮೂಲ ಪ್ರವರ್ತಕಗಳಾದಂಥ ಗ್ರಂಥ ಯಾವುದು ಅಂದ್ರೆ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದವರೇ ವೇದವ್ಯಾಸರು. ಆ ವೇದವ್ಯಾಸರು ಕಪಿಲ ಇಬ್ಬರು ಒಬ್ಬರೇ. ಹಾಗಾಗಿ ತಮಗೆ ಪರಸ್ಪರ ವಿರೋಧ ಇರುವಂತೆ ಅವರು ಗ್ರಂಥ ರಚನೆ ಮಾಡಲಾರರು. ಈ ಕಾರಣದಿಂದಾಗಿ ಸಾಂಖ್ಯಶಾಸ್ತ್ರವು ಕೂಡ ಈ ವ್ಯಾಸರ ಮೂಲ ಸಿದ್ಧಾಂತ ಏನಿದೆ ಅದಕ್ಕೆ ಹೊಂದುವಂಥದ್ದೇ. ಆದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿದ್ರೆ ಹೊಂದದಂಥದ್ದು. ಆ ಪ್ರಕೃತಿ ಏನಿದೆ ಆ ಪ್ರಕೃತಿಯು ಈ ಮಹತ್ತತ್ವಕ್ಕೆ ಮತ್ತು ಇಡೀ ಜಗತ್ತಿಗೆಲ್ಲದಕ್ಕೂ ಕೂಡ ಉಪಾದಾನ ಕಾರಣ ಆಗಿದೆ. ಕಾರಣರೂಪವಾದಂತಹ ಪ್ರಕೃತಿ ಈ ಜಗತ್ತಿಗೆ ಯೋನಿ ಸ್ವರೂಪವಾಗಿದೆ ಅಂತ ಹೇಳಿದೆ. ಈ ಭಗವದ್ಗೀತಾದಲ್ಲಿ ಕೂಡ ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಕೃಷ್ಣ ಹೇಳ್ತಿದೆ. ಈ ಲಕ್ಷ್ಮೀದೇವಿ ಏನಿದ್ದಾಳೆ ಇವಳು ನನ್ನ ಪತ್ನಿ, ಜಗತ್ತೆಲ್ಲದಕ್ಕೂ ಇವಳೇ ಆದಿ ಕಾರಣಗಳು, ಇವಳನ್ನ ಬೆಳೆಸಿಕೊಂಡೇ ನಾನು ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ದ. ಆ ಪ್ರಕೃತಿಯಲ್ಲಿ
ಸತ್ವ ರಜಸ್ಸು ತಮಸ್ಸು ಅನ್ನುವಂತಹ 3 ಪ್ರಭೇದಗಳಿವೆ. ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯಿಂದ ಈ ವಿಶಿಷ್ಟವಾದಂತಹ ಬ್ರಹ್ಮಾಂಡ ಎಲ್ಲವೂ ಹುಟ್ಟಿದೆ. ಹೀಗೆ ಆ 24-25 ತತ್ವಗಳೇನಿವೆ ಆ ತತ್ವಗಳೆಲ್ಲವೂ ಕೂಡ ನಿನ್ನದೇ ಸ್ವರೂಪ ಎಂಬುದಾಗಿ ಸಾಂಖ್ಯಶಾಸ್ತ್ರ ವಿದ್ವಾಂಸವಾದವರು ವರ್ಣನೆ ಮಾಡ್ತಾರೆ. ಪ್ರಕೃತಿಯಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ಆ ಅಹಂಕಾರ ತತ್ವರೂಪವಾದಂತಹ ಪರಿಣಾಮ ಏನಿದೆ ಅದು ಕೂಡ ನೀನೇ. ಎಲ್ಲ ಪ್ರಕೃತಿಯಿಂದ ಮಹತ್ತತ್ವದಿಂದ ಅಹಂಕಾರ ಹುಟ್ಟಲಿಕ್ಕೂ ಕೂಡ ಆ ಮಹತ್ತತ್ವದ ಒಳಗೆ ಆವಿಷ್ಟನಾಗಿ, ಅಹಂಕಾರ ತತ್ವದ ಒಳಗೆ ಆವಿಷ್ಟನಾಗಿ ಅವೆಲ್ಲವೂ ಕೂಡ ಹುಟ್ಟುವಂತೆ ಮಾಡಿದವನು ನೀನೇ. ನೀನಿಲ್ಲದೆ ಅವ್ಯಾವು ಹುಟ್ಟಿಸಲಾರವು ಮತ್ತು ಹುಟ್ಟಲಾರವು. ಅಹಂಕಾರದಿಂದ ಪಂಚ ತನ್ಮಾತ್ರಗಳು ಹುಟ್ಟಿದವು ಅಂತ ಶಾಸ್ತ್ರ ಹೇಳ್ತದೆ. ಆ ಪಂಚ ತನ್ಮಾತ್ರಗಳಿಂದ ಪಂಚಮಹಾಭೂತಗಳು ಹುಟ್ಟಿದವು. ಪೃಥ್ವಿ, ಅತಿ, ತೇಜಸ್ಸು, ವಾಯು, ಆಕಾಶ ಅಂತಕ್ಕಂಥ ಪಂಚಮಹಾಭೂತಗಳು ಹುಟ್ಟಿದವು. ಅದಾದ್ಮೇಲೆ ಪಂಚ ಜ್ಞಾನೇಂದ್ರಿಯಗಳು ಹುಟ್ಟಿದವು ಮತ್ತು 6ನೇದಾದಂಥ ಮನಸ್ಸು ಹುಟ್ಟಿತು. 5 ಕರ್ಮೇಂದ್ರಿಯಗಳು ಕೂಡ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಾನವಾದಂತಹ 5 ಕರ್ಮೇಂದ್ರಿಯಗಳು ಕೂಡ ಮುಂದೆ ಜನಿಸಿದವು. ಹೀಗೆ ಇವೆಲ್ಲವೂ ಕೂಡ ಹುಟ್ಟಿದ್ದು ನಿನ್ನ ಆಶ್ರಯದಿಂದಲೇ, ನಿನ್ನ ಪ್ರಭಾವದಿಂದಲೇ. ನೀನು ರಜೋಗುಣಯುಕ್ತನಾದಾಗ ಜಗತ್ತನ್ನು ಸೃಷ್ಟಿ ಮಾಡ್ತೀವಿ ಒಂದು ಶರೀರದಿಂದ. ಸಪ್ತಗುಣ ಭೂಯಿಷ್ಠನಾದಾಗ ಅದೇ ಜಗತ್ತನ್ನು ನೀನು ಪಾಲನೆ ಮಾಡ್ತೀವಿ. ತಮೋಗುಣದಿಂದ ಯುಕ್ತನಾದಾಗ ನೀನು ಮತ್ತೊಂದು ರೂಪವನ್ನು ತೆಗೆದುಕೊಂಡು ಜಗತ್ತನ್ನ ಸುಟ್ಟು ಬೂದಿ ಮಾಡ್ತೀವಿ ಅಥವಾ ನುಂಗಿ ಬಿಡ್ತೀವಿ, ನೀರಿನಲ್ಲಿ ಆವೃತವಾಗುವಂತೆ ಮಾಡ್ತೀವಿ. ಸಕಲ ಪ್ರಾಣಿಗಳ ಅಂತಃಕರಣದಲ್ಲಿರುವಂಥವನು ನೀನೇ. ಸಮಸ್ತ ಪ್ರಾಣಿಗಳು ಆಯಾ ಇಂದ್ರಿಯಗಳನ್ನ ಅವಲಂಬಿಸಿಕೊಂಡು ವಿಷಯ ಪದಾರ್ಥಗಳನ್ನು ಭೋಗ ಮಾಡುವುದೇನಿದೆ ಅದು ಕೂಡ ನಿನ್ನಿಂದಲೇ ಆಗುವಂಥದ್ದು. ಭೂಮಿ ರಾಪೋನಲೋ ವಾಯು ಖಮ್ಮನೋ ಬುದ್ಧಿರೇವಚ ಏತಾ ಪ್ರಕೃತಯ ದೇವ ಭಿನ್ನಾ ಸರ್ವತ್ರ ತೇಹರೆ. ಭಗವಂತನೇ 8 ಪ್ರಕೃತಿಗಳೇನಿವೆ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಅನ್ನುವಂಥ 8 ಪ್ರಕೃತಿಗಳು ಇವೆಲ್ಲವೂ ಕೂಡ ನಿನ್ನಿಂದಲೇ ಹುಟ್ಟಿರುವಂಥವು. ಇದನ್ನೆಲ್ಲ ಏನು ಕೇಳ್ತೇವಲ್ಲ, ಇದನ್ನ ಕೇಳಿದಾಗ ನೀವು ಗೊಂದಲ ಅಂತ ಅನಿಸ್ಬೋದು. ಅದೇನು ಪ್ರಕೃತಿ ಅಂದ್ರೆ ಏನು, ಮಹತ್ತತ್ವ ಅಂದ್ರೆ ಏನು, ಅಹಂಕಾರ ತತ್ವ ಅಂದ್ರೆ ಏನು, ತನ್ಮಾತ್ರ ಅಂದ್ರೆ ಏನು, 8 ಪ್ರಕೃತಿ ಅಂದ್ರೆ ಏನು? ಇದು ನಿಮಗಷ್ಟೇ ಗೊಂದಲ ಅಲ್ಲ, ನೀವು ಹೇಳುವಂಥವು ನನಗೂ ಗೊಂದಲನೇ. ನೀವು ಏನು ಅಂತ ಸುಲಭವಾಗಿ ನಮಗೂ ಅರ್ಥ ಆಗುವಂಥವಲ್ಲ. ವಿವರಿಸಿ ಹೇಳಿದ್ರೆ ಆ ಪ್ರಕೃತಿಗೆ ಅಭಿಮಾನಿಯಾದ ದೇವತೆ ಒಬ್ಬಳಿದ್ದಾಳೆ. ಪ್ರಕೃತಿಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಅದರಿಂದ ಹುಟ್ಟಿದ್ದು ಮಹತ್ತತ್ವ ಅಂದ್ರೆ ಬ್ರಹ್ಮ. ಆ ಬ್ರಹ್ಮನಿಂದ ಹುಟ್ಟಿದ್ದು ಅಹಂಕಾರ ತತ್ವ ಅಂದ್ರೆ ಶಿವ. ಅಲ್ಲಿಂದ ಹುಟ್ಟಿದ್ದು ಪಂಚತನ್ಮಾತ್ರಗಳು ಅಂದ್ರೆ ಅದಕ್ಕೆ ಕೆಲವು ಅಭಿಮಾನಿ ದೇವತೆಗಳಿದ್ದಾರೆ. ಈ ತರ ಹೇಳಿದ್ರೆ ಆಯಾ ದೇವತೆಗಳು ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ಅರ್ಥ ಆಗ್ಬೋದು. ಪಂಚತನ್ಮಾತ್ರಗಳಿಗೆ, ಪಂಚಮಹಾಭೂತಗಳಿಗೆ ಅಭಿಮಾನಿಗಳಾದಂಥ ದೇವತೆಗಳು, ಅದು ಒಂದು ಅರ್ಥ ಹೌದು. ಅದಲ್ಲದೆ ಇವೆಲ್ಲ ಇದೆಲ್ಲ ಈ 24-25 ತತ್ವಗಳಿವೆಲ್ಲ, ಇವೆಲ್ಲ ಈ ಜಗತ್ತಿನ ಮೂಲ ಕಾರಣಗಳಾದಂತಹ ಕೆಲವು ವಸ್ತುಗಳಲ್ಲಿ ಕೆಲವಿವೆ. ಆಧುನಿಕ ಭೌತ ವಿಜ್ಞಾನದಲ್ಲಿ 95 ವಸ್ತುಗಳನ್ನ ಜಗತ್ತಿಗೆ ಉತ್ಪಾದಕಗಳು ಅಂತ ಹೇಳ್ತಾರೆ ಅಂತ ನನಗೆ ಅಸ್ಪಷ್ಟವಾದ ನೆನಪು. ಇರ್ಬೋದು 95 ಇರ್ಬೋದು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಅದಕ್ಕೆ ಅವ್ರು ಏನೇನು ಬೇರೆ ಬೇರೆ ಹೆಸರು ಕೊಡ್ತಾರಲ್ಲ ಅಂಥವು ಇವು ಶಾಸ್ತ್ರದಲ್ಲಿ ಕೊಟ್ಟಂತ ಹೆಸರುಗಳಿವೆಲ್ಲ. ದೇವತೆಗಳು ಅನ್ನೋದು ಹೌದು, ದೇವತೆಗಳು ಅನ್ನುವಂಥವ್ರು ಚೇತನರು ಒಬ್ಬ ದೇವತೆ ಮತ್ತೊಬ್ಬ ದೇವತೆಗೆ ಉತ್ಪಾದಕ, ಅವನು ಮತ್ತೊಬ್ಬ ದೇವತೆಗೆ ಉತ್ಪಾದಕ ಅನ್ನೋ ವಿಷಯವೂ ಸರಿಯೇ. ಅದಲ್ಲದೆ ಆ ದೇವತೆಗಳಿಂದ ಅಭಿಮನ್ಯಮಾನವಾದಂತಹ ಜಡವಸ್ತು ಇದೆಯಲ್ಲ, ಆ ಜಡವಸ್ತುವು ಕೂಡ ಜಗತ್ತಿನ ಆ 95 ಭೌತ ವಸ್ತುಗಳು ಅಂತ ಏನು ಹೇಳ್ತಾರಲ್ಲ ಆಧುನಿಕ ಭೌತ ವಿಜ್ಞಾನದಲ್ಲಿ, ಅಂತ ಕೆಲವು ವಸ್ತುಗಳು ಅದು ನಾವು ಬಾಯಿಂದ ಇಂಥ ಶಬ್ದ ಅಂತ ಹೇಳ್ಬೋದು ಹೊರತು ಅದರ ಸ್ವರೂಪವನ್ನು ನಾವು ತೋರಿಸಲಾರೆವು, ಕಾಣೋದೇ ಇಲ್ಲ. ಅದು ಆಧುನಿಕ ಭೌತ ವಿಜ್ಞಾನದ ಸೂಕ್ಷ್ಮ ವಸ್ತುಗಳೇನಿವೆ, ಎಲೆಕ್ಟ್ರಾನ್ಗಳು, ನ್ಯೂಟ್ರಾನ್ಗಳು ಇಂಥವೆಲ್ಲ, ಅದನ್ನು ಯಾವುದೋ ಸೂಕ್ಷ್ಮ ದರ್ಶಕಕ್ಕೆ ಇತ್ಯಾದಿಗಳ ಮೂಲಕ ಅದನ್ನು ತಿಳ್ಕೊಳ್ಬಹುದು. ಆದರೆ ಪ್ರಕೃತಿ, ಈ ಭೂಮಿ, ಈ ಆಕಾಶ, ಬೆಂಕಿ, ಗಾಳಿ, ನೀರು ಇವೆಲ್ಲ ಹುಟ್ಟಿದ ಪ್ರಕೃತಿ ಅಂತ ಹೌದು. ಆದರೆ ಇವನ್ನೆಲ್ಲ ಸ್ಫೋಟ ಮಾಡಿದ್ರು ಈ ಎಲ್ಲ ಪ್ರಕೃತಿ, ಈ ನೀರು, ಬೆಂಕಿ ಇದನ್ನೆಲ್ಲನೂ ಕೂಡ ಸೂಕ್ಷ್ಮವಾಗಿ ರಾಸಾಯನಿಕ ವಿಭಾಗ ಮಾಡಿದ್ರು ಕೂಡ ಮೂಲ ಪ್ರಕೃತಿಯ ತನಕ ನಾವು ಹೋಗಲಾರೆವು. ಮೂಲ ಪ್ರಕೃತಿಯಿಂದ ಇಲ್ಲಿ ತನಕ ಆಗಬೇಕಾದ್ರೆ ಸೃಷ್ಟಿಯ ಎಷ್ಟೋ ಹಂತಗಳನ್ನು ನಾವು ದಾಟಿದ್ದೇವೆ. ಹಾಗಾಗಿ ಇದು ನಮಗೆ ಗೊಂದಲ ಆದರೆ ಅಥವಾ ನಮಗೆ ಸರಿಯಾಗಿ ಅರ್ಥ ಆಗದೇ ಇದ್ರೆ ಅದಕ್ಕೆ ನಾವೇನು ಆತಂಕ ಪಡಬೇಕಾಗಿಲ್ಲ. ಯಾಕಂದ್ರೆ ಅದ್ರ ಸ್ವರೂಪ ಇರೋದೇ ಹಾಗೆ, ಅದು ನಮ್ಗೆ ಅರ್ಥ ಆಗಲಾರ್ದಂಥದ್ದೇ. ಅದು ಶಬ್ದಗಳನ್ನು ಕೇಳಿ ತಿಳ್ಕೊಳ್ಬೋದೇ ಹೊರತು ಅಥವಾ ಅದರಿಂದ ಅಭಿಮನ್ಯರಾದಂಥ ದೇವತೆಗಳನ್ನು ತಿಳ್ಕೊಳ್ಬೋದೇ ಹೊರತು ಅಹಂಕಾರ ತತ್ವ ಅಂದ್ರೆ ಏನು, ಮಹತ್ತತ್ವ ಅಂದ್ರೆ ಏನು, ಪಂಚ ತನ್ಮಾತ್ರಗಳು ಅಂದ್ರೆ ಯಾವುದು, ಅದರ ಸೂಕ್ಷ್ಮ ರಹಸ್ಯವನ್ನು ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ.
ನಮ್ಮ ಊಹೆಗೂ ಮತ್ತು ನಮ್ಮ ಕಲ್ಪನೆಗೂ ಅದು ಮೀರಿದ್ದಂತಲೇ ಭಾವಿಸಬೇಕು. ಏನೇ ಇದ್ರೂ ಜಗತ್ತು ಶೂನ್ಯದಿಂದ ಸೃಷ್ಟಿ ಆದದ್ದಲ್ಲ. ಆಧುನಿಕ ಭೌತ ವಿಜ್ಞಾನ ಹಾಗೆ ಇರ್ತದೆ. ಯಾವ ವಸ್ತುವು ಕೂಡ ಹೊಸದಾಗಿ ಸೃಷ್ಟಿಸಲ್ಪಡಲಾರದು ಮತ್ತು ಯಾವ ವಸ್ತುವನ್ನು ನೀವು ಸಂಪೂರ್ಣವಾಗಿ ನಾಶಪಡಿಸಲಾರ್ರಿ. ನಮ್ಮಲ್ಲಿರುವಂಥ ಯಾವ ವಸ್ತುವನ್ನು ಕೂಡ ಸಂಪೂರ್ಣವಾಗಿ ನೀವು ಸುಟ್ಟು ಹಾಕಿದ್ರೆ ಅಥವಾ ದಜ್ಜಿ ಹಾಕಿದ್ರೆ ಮುರಿದು ಹಾಕಿದ್ರೆ ಅದು ರೂಪಾಂತರ ಅಂತ ಆಗ್ತದೆ. ಪೂರ್ಣವಾಗಿ ನೀವು ನಾಶಪಡಿಸಲಾರ್ರಿ, ಇಲ್ಲ ಅಂತ ಮಾಡಲಾರ್ರಿ. ಹಾಗೆ ಹೊಸದಾಗಿ ಶೂನ್ಯದಿಂದ ಜಗತ್ತನ್ನು ಸೃಷ್ಟಿ ಮಾಡಲಾರ್ರಿ. ಇದು ಆಧುನಿಕ ಭೌತ ವಿಜ್ಞಾನ. ಹಾಗೆ ಜಗತ್ತು ಕೂಡ ಈ ಎಲ್ಲ ನಮ್ಮ ಸ್ಥೂಲ ಜಗತ್ತೇನೆ ನಾವು ಕಣ್ಣಿಂದ ನೋಡುವಂಥ ಜಗತ್ತು ಇದೆಲ್ಲ ಹುಟ್ಟಿದ್ದು ಆ ಪ್ರಕೃತಿಯಿಂದನೇ. ಹಾಗೆ ಒಂದು ಸ್ಥೂಲವಾಗಿ ಇದೊಂದು ವಾಕ್ಯದಿಂದ ಅರ್ಥ ಮಾಡ್ಕೋಬಹುದು ಅಷ್ಟೇ. ಅದು ಬಿಟ್ಟು ಆ ಪ್ರಕೃತಿ ಅಂದ್ರೆ ಏನು, ಅಹಂಕಾರ ತತ್ವ ಅಂದ್ರೆ ಏನು, ಅದು ನನ್ನ ಊಹೆಗೂ ಮೀರಿದ್ದು ನಿಮ್ಮ ಊಹೆಗೂ ಮೀರಿದ್ದು ಅಷ್ಟೇ. ಸಪ್ತ ದ್ವೀಪಗಳಿಂದ ಮತ್ತು ಸಪ್ತ ಸಮುದ್ರಗಳಿಂದ ಕೂಡಿದಂತಹ ಈ ಭೂಮಂಡಲ ಏನಿದೆ ಅದನ್ನೆಲ್ಲವನ್ನೂ ಕೂಡ ನೀನು ವ್ಯಾಪಿಸಿರುವಂಥವನು. ಅನು ಸರ್ವತ್ರ ಭೂತ್ವ ಅತ್ಯಚ್ಛದ್ದಕಾಂಗುಲಂ, ಪುರುಷ ಸೂಕ್ತದಲ್ಲಿ ಅತ್ಯಚ್ಛದ್ದಕಾಂಗುಲಂ ಅಂತಿದೆಯಲ್ಲ, ಈ ಭೂಮಂಡಲಕ್ಕಿಂತ 10 ಅಂಗುಲಗಳಷ್ಟು ನೀವು ಮೇಲಕ್ಕಿದ್ದೆ. 10 ಅಂದ್ರೆ ಬರೇ 10 ಅಂತ ಅರ್ಥ, 1 2 3 4 ಈ 10 ಅಲ್ಲ. 10 ಅಂದ್ರೆ ಇನ್ನು ಎಷ್ಟೋ ಅಂತ ಅರ್ಥ. 10 100 ಮತ್ತು 1000 ಇವೆಲ್ಲ ಅಲ್ಲೇನ್ರಿ 1000 ಜನ ಬಂದಿದ್ರು ಅಂತ ಹೇಳ್ತೇವೆ. 1000 ಜನ ಅಂದ್ರೆ ಅವ್ರು ಲಕ್ಷಾಂತರನೂ ಆಗ್ಬಹುದು ಅಥವಾ 100 ಆಗ್ಬಹುದು. ಹಾಗೆ 10 100 1000 ಶಬ್ದಗಳೇನಿವೆ ಇವು ಅನೇಕ ಅನ್ನೋದಕ್ಕೆ ಸೂಚಕ. ಎಷ್ಟೋ ಮೇಲ್ಭಾಗದಲ್ಲಿದ್ದಾನೆ ಭಗವಂತ ಅಂತಷ್ಟೇ ಅರ್ಥ ಅದಕ್ಕೆ. ನಿನ್ನ ಮುಖದಿಂದ ಯಜನ ಅಂದ್ರೆ ಯಜ್ಞಗಳು, ಯಾಜನ ಅಂದ್ರೆ ಯಜ್ಞ ಮಾಡಿಸುವಿಕೆ, ಅಧ್ಯಯನ ಅಂದ್ರೆ ಓದುವಿಕೆ, ಅಧ್ಯಾಪನ ಓದಿಸುವಿಕೆ, ದಾನ ಅಂದ್ರೆ ದಾನ ಕೊಡುವಿಕೆ, ಪ್ರತಿಗ್ರಹ ಅಂದ್ರೆ ದಾನ ಸ್ವೀಕಾರ ಮಾಡುವಿಕೆ. ಈ ಎಲ್ಲ 6 ಕರ್ಮಗಳು ಕೂಡ ನಿನ್ನಿಂದಲೇ ಹುಟ್ಟಿದವು. ಮತ್ತು 6 ಕರ್ಮಗಳಲ್ಲಿ ನಿರತನಾದಂತಹ ಭಾಗವತರು ಬ್ರಾಹ್ಮಣರು ಅವರು ಕೂಡ ನಿನ್ನಿಂದಲೇ ಹುಟ್ಟಿದವರು. ನಿನ್ನ ಭುಜಗಳಿಂದ ಕ್ಷತ್ರಿಯ ಹುಟ್ಟಿದ, ನಿನ್ನ ತೊಡೆಗಳಿಂದ ವೈಶ್ಯ ಹುಟ್ಟಿದ, ಪಾದಗಳಿಂದ ಶೂದ್ರ ಹುಟ್ಟಿದ. ಬಹಳ ವಿವಾದಕ್ಕೊಳಗಾದಂಥ ಟೀಕೆಗೊಳಗಾದಂಥ ಶ್ಲೋಕ ಇದೆ, ಪುರುಷ ಸೂಕ್ತದಲ್ಲಿ ಬರುವಂಥದ್ದು. ಆ ಪುರುಷ ಸೂಕ್ತದಲ್ಲಿ ಶ್ಲೋಕನೇ ನೇರವಾಗಿ ಹರಿವಂಶ ಹೇಳಿದೆ, ಸಭ್ಯಾಂ ಶೂದ್ರೋ ಅಜಾಯತ ಅಂತೇಳಿ. ಅದಕ್ಕೆ ಏನು ಅರ್ಥ ಹೇಳಬೇಕು? ಶೂದ್ರ ಎಲ್ಲಿಂದ ಹುಟ್ಟಿದ? ಪಾದದಿಂದ ಹುಟ್ಟಿದ್ನ, ಅಥವಾ ಪಾದದಿಂದ ಮಾಡಬೇಕಾದಂತಹ ಕೆಲಸವನ್ನ ಅಂದ್ರೆ ಶುದ್ರವಾದಂತಹ ಕೆಲಸಗಳನ್ನು ಮಾಡುವಂಥವನು ಶೂದ್ರ ಅಂತ ಅರ್ಥನೋ? ಇವೆಲ್ಲ ಅರ್ಥಗಳೇನಿದೆ ಅವು ಯಾವ ಅರ್ಥವು ನಮಗೂ ಮೀರಿದಂಥವೇ. ಯಾಕೆ ಇದನ್ನ ಹೇಳಿದಂತಂದ್ರೆ ಎಷ್ಟೋ ತಿಂಗಳ ಕಾಲ ತಲೆ ಕೆಡಿಸ್ಕೊಂಡೆ ನಾನು ಅದಕ್ಕೆಲ್ಲ ಏನು ಅರ್ಥ ಹೇಳಬೇಕು ಅಂತೇಳಿ. ಒಬ್ಬೊಬ್ರದ್ದು ಒಂದೊಂದು ಅರ್ಥ. ಶಂಕರರು ಹೇಳಿದೊಂದು ಅರ್ಥ, ಮಧ್ವರು ಹೇಳಿದೊಂದು ಅರ್ಥ, ದಯಾನಂದ ಸರಸ್ವತಿಯವರು ಹೇಳಿದೊಂದು ಅರ್ಥ. ಶಂಕರರು, ರಾಮಾನುಜರು ಮತ್ತು ಮಧ್ವರು ಇವೆಲ್ಲದಕ್ಕೂ ಇವರು 4 ಜನರು ಕೂಡ ಚಾತುರ್ವರ್ಣ ಪದ್ಧತಿಯನ್ನು ಒಪ್ಪುವಂಥವ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಜಾತಿ ಪದ್ಧತಿಯನ್ನು ಒಪ್ಪುವಂಥವ್ರು ಇವರೆಲ್ಲ. ಯಾಕಂದ್ರೆ ವೇದಗಳ ಜೊತೆಗೆ ಮಹಾಭಾರತ, ರಾಮಾಯಣಾದಿ ಗ್ರಂಥಗಳನ್ನು ಪ್ರಮಾಣ ಅಂತ ಒಪ್ಪಿ ಅವುಗಳೆರಡನ್ನೂ ಕೂಡ ಸಮ್ಮಿಳಿತವನ್ನಾಗಿಟ್ಟುಕೊಂಡು ಒಂದು ಅರ್ಥವನ್ನ ಕಂಡುಕೊಂಡಂಥವ್ರು ಅವರು. ಹಾಗಾಗಿ ಚಾತುರ್ವರ್ಣ್ಯವನ್ನು ಈ 3 ಜನರು ಒಪ್ಪಿದವರು. ಅಂದ್ರೆ ಒಪ್ಪಿದವರಲ್ಲಿ 3 ಜನರು ಅಗ್ರಗಣ್ಯರು, ದಕ್ಷಿಣ ಭಾರತದಲ್ಲಿ ಅಗ್ರಗಣ್ಯರು. ಇನ್ನೂ ಎಷ್ಟೋ ಜನ ಒಪ್ಪಿರಬಹುದು, ಆ ಮಾತು ಬೇರೆ. ಆದ್ರೆ ಆಧುನಿಕ ಕಾಲದಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅಂತವರು ಅವರು ವೇದಗಳನ್ನು ಮಾತ್ರ ಪ್ರಮಾಣ ಅಂತ ಸ್ವೀಕರಿಸಿದರು. ಮಹಾಭಾರತ, ರಾಮಾಯಣ ಇತ್ಯಾದಿಗಳನ್ನು ಪ್ರಮಾಣ ಅಂತಲೇ ಒಪ್ಪಲಿಲ್ಲ. ಅವರು ಪುರಾಣಗಳನ್ನು ಪ್ರಮಾಣ ಅಂತ ಒಪ್ಪಲಿಲ್ಲ. ವೇದಗಳೇನಿದೆ ಅದನ್ನು ನೋಡಿ, ಗೋ ಬ್ಯಾಕ್ ಟು ವೇದಾಸ್, ವೇದಗಳಿಗೆ ಹಿಂತಿರುಗಿ ಅಂತ ಜನರಿಗೆ ಕರೆ ಕೊಟ್ಟರು. ಈ ವ್ಯಾಸ ಯಾರು? ವ್ಯಾಸ ಪುರಾಣದಿಂದ ರಚನೆ ಮಾಡಿದಂಥ ವ್ಯಾಸ ಯಾರು? ಅವನೇನು ಪ್ರಮಾಣನೇ? ಅವನೇನು ಸರ್ವಜ್ಞನೇ? ಹಾಗಾಗಿ ಅವನು ಯಾವ ಗ್ರಂಥಗಳನ್ನು ಅವ್ರು ಪ್ರಮಾಣ ಅಂತ ಒಪ್ಪಲಿಲ್ಲ. ಹಾಗಾಗಿ ಇವೆಲ್ಲ ವೇದವಾಕ್ಯಗಳಿಗೆ ದಯಾನಂದ ಸರಸ್ವತಿಯವರು ಅರ್ಥ ಮಾಡುವ ರೀತಿನೇ ಬೇರೆ. ಅವ್ರು ಚಾತುರ್ವರ್ಣ್ಯವನ್ನು ಒಪ್ಪಲಾರದ ವ್ಯಾಖ್ಯಾನ ಅವ್ರದ್ದು, ಒಪ್ಪುವಂಥ ವ್ಯಾಖ್ಯಾನ ಇವ್ರದ್ದು. ಒಪ್ಪಿದ್ರೂ ಕೂಡ ಪಾದಗಳಿಂದ ನೇರವಾಗಿ ಶುದ್ಧ ಹುಟ್ಟಲಿಲ್ಲ, ಅಥವಾ ತೊಡೆಗಳಿಂದ ನೇರವಾಗಿ ವೈಶ್ಯ ಹುಟ್ಟಲಿಲ್ಲ. ಭಗವಂತನ ಪಾದಗಳಿಂದ ಶುದ್ಧ ಹುಟ್ಟೋದಾದ್ರೆ ಹಾಗಾದ್ರೆ ಆ ಶೂದ್ರನಿಗೆ ಮೊದಲು ಯಾರು ತಂದೆ ಇರ್ಲಿಲ್ವೇ? ಭಗವಂತನ ತೊಡೆಗಳಿಂದ ವೈಶ್ಯ ಹುಟ್ಟೋದಾದ್ರೆ ಆ ವೈಶ್ಯನಿಗೆ ತಂದೆ, ಅಜ್ಜ, ಮುತ್ತಜ್ಜ ಯಾರು ಇರ್ಲಿಲ್ವೇ? ಈ ತರ ನಾವು ಪ್ರಶ್ನೆಯನ್ನು ಎದುರಿಸಬೇಕಾಗ್ತದೆ. ಆದ್ರಿಂದ ಚಾತುರ್ವರ್ಣ್ಯವನ್ನು ಒಪ್ಪುವಂಥವರು ಕೂಡ ರಾಮಾನುಜರು, ಶಂಕರರು ಮತ್ತು ಮಧ್ವರು ಇವರು ಕೂಡ ಈ ಪುರುಷ ಸೂಕ್ತದಲ್ಲಿ ಬರುವಂತಹ ಆ ಶ್ಲೋಕಕ್ಕೆ ಮತ್ತು ಹರಿವಂಶದಲ್ಲಿ ಬರುವಂತಹ ಈ ಶ್ಲೋಕಕ್ಕೆ ಸಾಂಕೇತಿಕವಾದ ಅರ್ಥವನ್ನು ಹೇಳ್ತಾರೆ. ಇದೇ ಸಾಂಕೇತಿಕವಾದ ಅರ್ಥವನ್ನ ಚಾತುರ್ವರ್ಣ್ಯವನ್ನು ಒಪ್ಪದಂತಹ ದಯಾನಂದ ಸರಸ್ವತಿಯವರು ಹೇಳ್ತಾರೆ. ಚಾತುರ್ವರ್ಣ್ಯವನ್ನ ಒಪ್ಪಿದಂಥವ್ರು ಮತ್ತು ಅದನ್ನು ಆಚರಣೆ ತಂದಂಥವ್ರು ಹೇಳ್ತಾರೆ. ಅಂತೂ ಅದಕ್ಕೊಂದೇನೋ ನಿಗೂಢ ಅರ್ಥ ಇದೆ. ಈ ಭಗವಂತನ ಪಾದಗಳಿಂದ ಶೂದ್ರ ಹುಟ್ಟೋದಕ್ಕಿಂತ ಮೊದಲು ಶೂದ್ರ ಯಾರು ಇರ್ಲಿಲ್ವೇ?
ಬ್ರಾಹ್ಮಣರು ಇಲ್ಲಿಲ್ವೇ, ಕ್ಷತ್ರಿಯರು ವೈಶ್ಯರು ಇಲ್ಲಿಲ್ವೇ? ಇದೆಲ್ಲ ಪ್ರಶ್ನೆಗಳನ್ನು ನಾವು ಎದುರಿಸಬೇಕಾಗ್ತದೆ. ನಿಜ ಹೇಳ್ಬೇಕಂದ್ರೆ ಆ ಎಲ್ಲ ಅರ್ಥಗಳನ್ನು ಇನ್ನೂ ನಾನು ತಿಳ್ಕೊಂಡಿಲ್ಲ. ದಯಾನಂದ ಸರಸ್ವತಿಯವರು ಸಾಂಕೇತಿಕ ಅರ್ಥ ಹೇಳ್ತಾರೆ ಅಂತ ಹೇಳಿದೆ, ಅದಕ್ಕೇನು ಅರ್ಥ ಅಂತ ಇನ್ನೂ ತಿಳಿದಿಲ್ಲ. ನಾವು ಈಗ ಓದುವ ಸಂಸ್ಕೃತ ಏನಿದೆಯಲ್ಲ, ಇದು ಹೊಸಗನ್ನಡ ಇದ್ದಂತೆ. ಹೊಸಗನ್ನಡ ನಮ್ಗೆ ಅರ್ಥ ಆಗಿತ್ತು ಸ್ವಲ್ಪ ಮಟ್ಟಿಗೆ, ಹಳೆಗನ್ನಡ ಅರ್ಥ ಆಗಲಾರದು. ಹಳೆಗನ್ನಡಕ್ಕೊಂದು ವ್ಯಾಕರಣ ಬೇರೆ ಇದೆ. ಹಾಗೆ ವೇದಗಳ ಸಂಸ್ಕೃತ ಭಾಷೆ ಏನಿದೆ ಅದು ಹಳೆಗನ್ನಡದಂತೆ. 12 ವರ್ಷ ಸಂಸ್ಕೃತ ಓದಿದವರು ಅದೇನು ತಿಳಿಯಲಾರದು. ಅದಕ್ಕೊಂದು ಪ್ರತ್ಯೇಕ ವ್ಯಾಕರಣನೇ ಇದೆ, ಪ್ರತ್ಯೇಕ ಪದ್ಧತಿ ಇದೆ, ಪ್ರತ್ಯೇಕ ಅಭ್ಯಾಸ ಮಾರ್ಗವೇ ಇದೆ. ಹಾಗಾಗಿ ಆ ಅಭ್ಯಾಸ ಮಾರ್ಗವನ್ನು ಅನುಸರಿಸಿ ಮಂತ್ರಾರ್ಥ ಮಂಜರಿ, ರಾಘವೇಂದ್ರ ಸ್ವಾಮಿ ರಚನೆ ಮಾಡಿದಂತಹ ಮಂತ್ರಾರ್ಥ ಮಂಜರಿ ಮತ್ತು ಋಗ್ಭಾಷ್ಯ, ಮಧ್ವರು ರಚನೆ ಮಾಡಿದಂತಹ ಋಗ್ಭಾಷ್ಯ ಮತ್ತು ಅದ್ವೈತ ಸಂಪ್ರದಾಯದಲ್ಲಿ ಬಂದಂತಹ ಸಾಯಣರು, ಸಾಯಣ ಭಾಷ್ಯ ಅಂತ ವೇದಗಳಿಗೆ ಉಪಲಬ್ಧ ಇದೆ. ಅವರು ರಚನೆ ಮಾಡಿದಂತಹ ಅನೇಕ ವ್ಯಾಖ್ಯಾನಗಳ ಸಮೇತವಾಗಿ ಸ್ವಲ್ಪ ಮಟ್ಟಿಗೆ ವೇದಗಳ ರಹಸ್ಯವನ್ನು ತಿಳ್ಕೊಳ್ಬೇಕು. ಏನೋ ಸಾಂಕೇತಿಕ ಅರ್ಥ ಇದೆ ಅನ್ನೋದಕ್ಕಾಗಿ ಹೇಳಿದೆ ಅಷ್ಟೇ. ಇವನು ನನಗೂ ತಿಳಿದಿದ್ದಲ್ಲ, ಹೇಳಿದ್ರೆ ಇನ್ನೊಮ್ಮೆ ಹೇಳ್ತೇನೆ. ಅಂದ್ರೆ ಅದನ್ನ ಇನ್ನೂ ಸ್ವಲ್ಪ ಅಭ್ಯಾಸ ಬೇಕಷ್ಟೇ. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದೆ. ನಾನೇ 4 ವರ್ಣಗಳನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ. 4 ವರ್ಣಗಳನ್ನ ಹೊಸದಾಗಿ ಸೃಷ್ಟಿ ಮಾಡಿದ್ದೇನೆ, ಅದಕ್ಕಿಂತ ಮೊದಲು ಇರಲಿಲ್ಲೇನೋ. ಹೀಗೆಲ್ಲ ನೂರಾರು ಪ್ರಶ್ನೆಗಳನ್ನ ಎದುರಿಸಬೇಕು. ಅದಕ್ಕೂ ಅನೇಕ ಅರ್ಥಗಳಿವೆ. ನಿನ್ನ ಮನಸ್ಸಿನಿಂದ ಸಮಸ್ತ ಪ್ರಾಣಿಗಳಿಗೂ ಆನಂದ ಕೊಡುವಂತ ಚಂದ್ರ ಹುಟ್ಟಿದ, ಕಣ್ಣುಗಳಿಂದ ಸೂರ್ಯ ಹುಟ್ಟಿದ, ನಿನ್ನ ಮುಖದಿಂದ ಇಂದ್ರಾಗ್ನಿಗಳು ಹುಟ್ಟಿದವು, ವಾಯುದೇವರಿಗೆ ಪ್ರಕಟನಾದ, ನಿನ್ನ ನಾಭಿಯಿಂದ ಅಂತರಿಕ್ಷ ಪ್ರಕಟ ಆಯಿತು. ಅವೆಲ್ಲವೂ ಸಾಂಕೇತಿಕನೇ. ಕಾರಣ ಇಷ್ಟೇ, ನಿನ್ನ ನಾಭಿಯಿಂದ ಅಂತರಿಕ್ಷ ಪ್ರಕಟ ಆಗೋದು ಅಂತಂದ್ರೆ ಈಗೇನು ಅಂತರಿಕ್ಷ ಇದೆಯಲ್ಲ, ಈ ಸ್ಪೇಸ್ ಇದೆಯಲ್ಲ, ಈ ಭೌತ ವಿಜ್ಞಾನದ ಪ್ರಕಾರ ಈ ಸ್ಪೇಸ್ ಇದು ಹುಟ್ಟುವಂಥದ್ದಲ್ಲ. ಇದು ನಾವು ಆಕಾಶ ಅಂತ ಯಾವ್ದನ್ನು ಸಂಕ್ಷಿಪ್ತದಲ್ಲಿ ಕರಿತೀವಿ, ಅದನ್ನು ಭೌತ ವಿಜ್ಞಾನ ಸ್ಪೇಸ್ ಅಂತ ಕರಿತೀವಿ, ಜಾಗ ಅಂತ ಕರಿತೀವಿ. ಆಧುನಿಕ ವಿಜ್ಞಾನದಲ್ಲಿ ಸ್ಪೇಸ್ ಅನ್ನೋದು ಒಂದೇ ಆಕಾಶ. ಆದರೆ ಸಿದ್ಧಾಂತದಲ್ಲಿ, ಮಾಧ್ಯ ಸಿದ್ಧಾಂತದಲ್ಲಿ ನನಗೆ ವಿಶಿಷ್ಟಾದ್ವೈತ ಮತ್ತು ಅದ್ವೈತ ಸಿದ್ಧಾಂತದ ಈಗ ನೆನಪಿಗೆ ಬರ್ತಿಲ್ಲ, ಓದಿದ್ದು ಕಡಿಮೆ ಮತ್ತು ಅದು ಮೂರನೇ ನೆನಪಿಗೆ ಬರ್ತಿಲ್ಲ. ಆಕಾಶಗಳು 2, ಭೂತಾಕಾಶ ಮತ್ತು ಅವ್ಯಾಕೃತ ಆಕಾಶ ಅಂತೇಳಿ. ಶಾಸ್ತ್ರಾರ್ಥ ವಿಮರ್ಶೆನೂ ಸ್ವಲ್ಪ ಆಗಲಿ, ಕೇವಲ ಕಥೆಗಳ ಶ್ರವಣ ಬೇಡ ಅಂತ ಹೇಳಿ ಇದನ್ನ ಹೇಳಿದೆ. ಭೂತಾಕಾಶ ಏನಿದೆ ಅದು ಈ ಪಂಚಮಹಾಭೂತಗಳಲ್ಲಿ ಸೇರಿದಂತಹ ಒಂದು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂಥ 5 ಮಹಾಭೂತಗಳಿವೆಯಲ್ಲ, ಈ 5 ಭೂತಗಳಲ್ಲಿ ಸೇರಿದ್ದು ಭೂತಾಕಾಶ. ಅದು ಹುಟ್ಟುತ್ತದೆ ಮತ್ತು ನಾಶ ಹೊಂದುತ್ತದೆ. ಅದು ಅವ್ಯಾಕೃತ ಆಕಾಶ ಇದೆಯಲ್ಲ, ಅದು ಹುಟ್ಟಿದ್ದು ಅಲ್ಲ, ನಾಶ ಹೊಂದುವಂತೂ ಅಲ್ಲ. ಈ ಸ್ಪೇಸ್ ನಮ್ಮ ಮುಂದೆ ನಾವೇನು ಕೈ ಆಡಿಸ್ತೀವಿ, ಕಾಲಾಡಿಸ್ತೀವಿ, ಪ್ರವೇಶ ಮಾಡ್ತೀವಿ, ಓಡಾಡ್ತೀವಲ್ಲ, ಇದೆಲ್ಲ ಸ್ಪೇಸ್ ಇದೆ. ಇದೇ ಅವ್ಯಾಕೃತ ಆಕಾಶ. ಈ ಅವ್ಯಾಕೃತ ಆಕಾಶಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಆದರೆ ಪಂಚಮಹಾಭೂತಗಳಲ್ಲಿ ಸೇರಿದಂಥ ಭೂತ ಏನಿದೆ, ಭೂತಾಕಾಶ, ಅದು ಹುಟ್ಟು ಮತ್ತು ಸಾವುಳ್ಳದ್ದು. ಹೀಗೆ 2 ಆಕಾಶಗಳು ನಮ್ಮಲ್ಲಿ ಸಿದ್ಧಾಂತದಲ್ಲಿ. ನಿನ್ನ ತಲೆಯಿಂದ ಮಹಾಘೋರವಾದಂತಹ ದ್ವಿಲೋಕ ಆವಿರ್ಭವಿಸಿತು, ಸ್ವರ್ಗಲೋಕ. ತದ್ಭ್ಯಾಂ ಭೂಮಿ ಸಮುದ್ದಿಷ್ಟ ಸಮುತ್ಪನ್ನ ದಿಶಃ ಶ್ರೋತ್ರಾತ್ ಜಗತ್ಪತೆ. ನಿನ್ನ ಕಾಲುಗಳಿಂದ ಪೃಥ್ವಿ ಹುಟ್ಟಿತು ಅಂತಿದೆ. ಪೃಥ್ವಿ ಯಾವುದರಿಂದ ಹುಟ್ಟಿತು? ಪೃಥ್ವಿ ಅಂದ್ರೆ ಏನು? ಅದೆಷ್ಟೋ ಸರಿ ಇದನ್ನೆಲ್ಲ ವಿಮರ್ಶೆ ಮಾಡ್ತಾ ಹೋದ್ರೆ ಅದು ಪೂರ್ಣ ಅದರ ಹಂತವನ್ನು ನಾವು ಕಾಣಲಾರೆ. ಯಾಕಂದ್ರೆ ಪೃಥ್ವಿ ಹುಟ್ಟಿದ್ದು ಹೇಗೆ ಅಂತ ನಾವು ಇದೇ ಹರಿವಂಶದಲ್ಲಿ ಹಿಂದೆ ನೋಡಿದ್ದೇವೆ. ಆ ಮಧುಕೈಟಬರನ್ನ ಕೃಷ್ಣ ವಿಷ್ಣು ರೂಪನ ಕೃಷ್ಣ ಕೊಂದಾಗ ಆ ಮಧುಕೈಟಬರ ಮೇಧಸ್ಸಿನಿಂದ ಪೃಥ್ವಿ ಹುಟ್ಟಿತು ಅಂತ ನೋಡಿದ್ದೇವೆ. ಹಾಗಾದ್ರೆ ಕಾಲಿನಿಂದ ಹುಟ್ಟಿತು ಅಂದ್ರೆ ಏನರ್ಥ? ಅದಕ್ಕೆ ಬೇರೆ ಬೇರೆ ಸಂಕೇತ ಇದ್ದಿರ್ಬೇಕಲ್ಲ. ಕಿವಿಗಳಿಂದ ದಿಕ್ಕು ಹುಟ್ಟಿತು. ದಿಕ್ಕು ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ, ಇದನ್ನು ನೀವು ಕೇಳುವವರಲ್ಲಿ ಶಾಸ್ತ್ರದ ಸ್ವಲ್ಪ ಮಟ್ಟಿನ ಅಧ್ಯಯನವನ್ನು ಮಾಡಿದವರು ಕೂಡ ಇದ್ದೀರಿ. ಹಾಗಾಗಿ ನ್ಯಾಯ ವೈಶೇಷಿಕ ಸಿದ್ಧಾಂತವನ್ನು ನೀವು ಯಾರು ಓದಿದ್ರೆ ಅದರಲ್ಲಿ ದಿಕ್ಕು ಅಂದ್ರೆ ಏನು ಮತ್ತು ಮಾಧ್ಯ ಸಿದ್ಧಾಂತದಲ್ಲಿ ದಿಕ್ಕು ಅಂದ್ರೆ ಏನು ಅದನ್ನು ಸ್ವಲ್ಪ ನೀವು ಗಮನಿಸಬೇಕು. ನ್ಯಾಯ ವೈಶೇಷಿಕ ಸಿದ್ಧಾಂತಗಳಲ್ಲಿ ಆಕಾಶ ಬೇರೆ, ದಿಕ್ಕು ಬೇರೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಕಾಲ, ದಿಕ್ಕು, ಆತ್ಮ, ಮನಾಂಶಿ ಎಂಬುದಾಗಿ 9 ದ್ರವ್ಯಗಳು. ಆ 9 ದ್ರವ್ಯಗಳ ಪೈಕಿ ಆಕಾಶ ಮತ್ತು ದಿಕ್ಕುಗಳೆರಡು ಪ್ರತ್ಯೇಕ ದ್ರವ್ಯಗಳು. ಆಕಾಶ ಅಂದ್ರೆ ಬೇರೆ, ದಿಕ್ಕು ಅಂದ್ರೆ ಬೇರೆ ನ್ಯಾಯ ವೈಶೇಷಿಕ ಸಿದ್ಧಾಂತಗಳಲ್ಲಿ. ಆದರೆ ಮಾಧ್ಯ ವೇದಾಂತ ಪ್ರತಿಪಾದನೆ ಮಾಡುವಂತೆ ಆಕಾಶ ಬೇರೆ ಅಲ್ಲ, ದಿಕ್ಕು ಬೇರೆ ಅಲ್ಲ. ನಾವು ಆಕಾಶವನ್ನು ನಾವು ನೋಡ್ತೀವಿ, ಮೇಲಿದ್ದು ಆಕಾಶ ಅಂತೀವಿ, ಈ ಕಡೆ ಇದನ್ನು ಪೂರ್ವ ಅಂತೀವಿ. ಹಾಗೆ ನೋಡಿ ಇದು ಕೂಡ ಸ್ಪೇಸೇ, ಅದು ಸ್ಪೇಸೇ. ಸ್ಪೇಸನ್ನ ಅವ್ಯಾಕೃತ ಆಕಾಶ ಮೆದುಳಿರುವಂಥ ಜಾಗ ಏನಿದೆ, ಒಂದು ದಿಕ್ಕಿನಲ್ಲಿರುವ ಒಂದು ಭಾಗದಲ್ಲಿರುವಂತಹ ಜಾಗಕ್ಕೆ ನಾವು ಪೂರ್ವ ದಿಕ್ಕು ಅಂತ ಹೆಸರು ಕೊಟ್ಟಿದ್ದೇವೆ. ಯಾವ ದಿಕ್ಕಿನಲ್ಲಿ ಯಾವ ಜಾಗದಲ್ಲಿ ಸೂರ್ಯ ಉದಯಿಸ್ತಾನೋ ಅದನ್ನ ಪೂರ್ವ ದಿಕ್ಕು ಅಂತ ನಾವು ಹೆಸರು ಕೊಟ್ಟಿದ್ದೇವೆ ಅಷ್ಟೇ. ಹಾಗಾಗಿ ದಿಕ್ಕು ಮತ್ತು ಆಕಾಶಗಳೆರಡು ಬೇರೆ ಬೇರೆ ಅಲ್ಲ ಮಾಧ್ವ ವೇದಾಂತ ಪ್ರತಿಪಾದನೆ ಮಾಡಿದಂತೆ. ಹಾಗಾಗಿ ಕಿವಿಗಳಿಂದ ದಿಕ್ಕು ಹುಟ್ಟೋದು ಅಂದ್ರೆ ಹೇಗೆ?
ದಿಕ್ಕು ಮತ್ತು ಆಕಾಶ ಎರಡು ಬೇರೆ ಬೇರೆ ಅಲ್ಲ ಅಂದಮೇಲೆ ಹಿಂದೆ ನಾಭಿಯಿಂದ ಆಕಾಶ ಪ್ರಕಟ ಆಯಿತು ಅಂತಿದೆಯಲ್ಲ, ನಾಭಿಯಿಂದ ಆಕಾಶ ಪ್ರಕಟ ಆಯ್ತು ಅಂದ್ರೆ ದಿಕ್ಕು ಅಲ್ಲೇ ಪ್ರಕಟ ಆಗಿರಬೇಕು. ದಿಕ್ಕು ಕಿವಿಯಿಂದ ಪ್ರಕಟ ಆಗೋದ್ರಿಂದ ಅದೊಂದು ಬೇರೆ ಅರ್ಥ ಇದ್ದಿರಬೇಕು. ದಿಗ್ಗಭಿಮಾನಿ ದೇವತೆಗಳು ಕಿವಿಯಿಂದ ಪ್ರಕಟರಾದರು, ಹೀಗೇನಾದ್ರೂ ಅರ್ಥ ಇದ್ದಿರಬೇಕು. ನನ್ನ ಉದ್ದೇಶ ಏನು, ಕೇಳುವಂತ ನೀವು ಮತ್ತು ಹೇಳುವಂತ ನಾನು ಇದರ ಅರ್ಥವನ್ನು ತಿಳ್ಕೊಳ್ಬೇಕು ಅನ್ನೋದ್ರ ಕಡೆ ನಮ್ಮ ಮನಸ್ಸನ್ನು ಪ್ರಚೋದಿಸ್ಕೊಳ್ಬೇಕು, ನಿಮ್ಮನ್ನು ಹಾಗೆ ಪ್ರಚೋದಿಸೋದು ನನ್ನ ಉದ್ದೇಶ ಅಷ್ಟೇ. ಈ ವಿಜ್ಞಾನಿಗಳು ಜಗತ್ತಿನ ಸೃಷ್ಟಿ ಬಗ್ಗೆ ಆಳವಾದ ಚಿಂತನೆಯನ್ನು ಮಾಡಿದ್ರಲ್ಲ, ಸೂಕ್ಷ್ಮದರ್ಶಕಗಳಿಂದ, ರಾಸಾಯನಿಕ ಪ್ರಯೋಗಗಳಿಂದ ಜಗತ್ತಿನ ಮೂಲಭೂತ ವಸ್ತುಗಳ ಬಗ್ಗೆ ಅನೇಕ ಥರದ ಚಿಂತನೆಯನ್ನು ಮಾಡಿದರು. ಅದಲ್ಲದೆ ಆಳವಾದಂಥ ಆಲೋಚನೆಯನ್ನು ಕೂಡ ಮಾಡಿದ್ರು ಅವರು. ಇದರಂತೆ ತದ್ದಿತಪಃ ತಪೋತಪ್ಯತ ಅಂತ ಹೇಳಿ ನಾವು ತೈತರೀಯ ಉಪನಿಷತ್ನೆಲ್ಲ ನೋಡ್ತೇವೆ. ಸ್ವಯಂ ಬ್ರಹ್ಮನು ಕೂಡ, ಚತುರ್ಮುಖ ಬ್ರಹ್ಮ ಮತ್ತು ವಿಷ್ಣು ಅವರು ಕೂಡ ಸೃಷ್ಟಿ ಮಾಡುವಾಗ ಆಳವಾದ ತಪಸ್ಸನ್ನು ಮಾಡಿದ್ರು ಅಂತಿದೆ. ಹಾಗೆ ಈ ಸೃಷ್ಟಿ ಮತ್ತು ಸೃಷ್ಟಿಕರ್ತನ ಅಂತ ಭಗವಂತ, ಇವನ ಬಗ್ಗೆ ನಾವು ಆಳವಾದಂತಹ ಚಿಂತನೆಯನ್ನು ಮಾಡಿದಾಗಲಷ್ಟೇ ನಮಗೆ ಇದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಅರ್ಥ ಹೊಳಿಲಿಕ್ಕೆ ಸಾಧ್ಯ. ಅದಕ್ಕಾಗಿ ಆ ಚಿಂತನೆಯನ್ನು ನಾವು ಮಾಡಬೇಕು ಅಂತ ಹೇಳೋದು ಇದರ ಈ ವಿಮರ್ಶೆಯ ಉದ್ದೇಶ. ಸಮಸ್ತ ಜಗತ್ತನ್ನು ನೀವು ವ್ಯಾಪಿಸಿಕೊಂಡಿದ್ದಿ, ಆದ್ರಿಂದಾಗಿ ನೀನು ವಿಷ್ಣು ಅಂತ ಕರೆಯಲ್ಪಡ್ತೀವಿ. ವಿಷ್ಣು ಅಂದ್ರೆ ಏನಂದ್ರೆ ವಿಷ ಅಂತ ಧಾತು, ವಿಷ ಧಾತುವಿಗೆ ವ್ಯಾಪಿಸಿಕೊಂಡಿರೋದು ಅಂತ ಅರ್ಥ. ಆ ವಿಷ ಎಂಬ ಧಾತುವಿಗೆ ಮುಂದೆ ಒಂದು ಪ್ರತ್ಯಯ ಬಂದು ವಿಷ್ಣು ಅನ್ನುವಂಥ ರೂಪವು ತಯಾರಾಗಿತ್ತು, ಶಬ್ದ ತಯಾರಾಗಿತ್ತು. ವ್ಯಾಪ್ತ ಸರ್ವಾನುಮಾನ್ ಭೂತಾನ್ ಲೋಕಾನ್ ಸರ್ವತ್ರ ಕೇಶವ ತತಶ್ಚ ವಿಷ್ಣು ನಾಮಾಸಿ. ಭೂತ ಭವಿಷ್ಯಗಳು ಎರಡಕ್ಕೂ ಕೂಡ ನೀನೇ ಸ್ವಾಮಿಯಾದವನು. ನಾರಾಹ ಆಪಾಹ ಸಮಾಖ್ಯಾತಾಹ, ಹಿಂದೊಮ್ಮೆ ಹೇಳಿದ್ದೆ. ನಾರಾಯಣ ಅಂತ ಭಗವಂತನ ಯಾಕೆ ಕರೀತಾರೆ ಅಂದ್ರೆ, ನಾರ ಅಂದ್ರೆ ನೀರು, ಆ ನೀರಿನಲ್ಲಿ ಆಶ್ರಿತನಾದವನು, ಹಳೆಯ ಕಾಲದಲ್ಲಿ ನೀರಿನಲ್ಲಿ ಮಲಗಿರ್ತಾನಾದ್ರಿಂದ ಅವನಿಗೆ ನಾರಾಯಣ ಅಂತ ಈಗ ಹೆಸರು. ಹರಸಿ ಪ್ರಾಣಿನೋ ದೇವ, ಹರಿ ಅಂತ ಹೆಸರು. ಹಾಗೆ ನೋಡಿದ್ರೆ ಹರಿ ಮತ್ತು ಹರ ಎರಡು ಶಬ್ದಗಳಿಗೆ ಸಮಾನ ಅರ್ಥ. ಹರಿ ಅನ್ನೋ ಶಬ್ದ ಇಕಾರ ಅಂತ ಪುಲ್ಲಿಂಗ, ಹರ ಶಬ್ದ ಅಕಾರ ಅಂತ ಪುಲ್ಲಿಂಗ ವ್ಯತ್ಯಾಸ ಬಿಟ್ಟರೆ ಅವೆರಡಕ್ಕೂ ಶಬ್ದ ಅರ್ಥ ಒಂದೇ. ಏನಂದ್ರೆ ಹರಸಿ ಪ್ರಾಣಿನೋ ದೇವ, ಎಲ್ಲ ಪ್ರಾಣಿಗಳನ್ನ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವಂಥವನು ಅಥವಾ ಪ್ರಾಣಿಗಳ ಪಾಪವನ್ನು ತೊಳೆದು ಹಾಕುವಂಥವನು. ಹಾಗಾಗಿ ಇವನು ಹರಿ ಅಥವಾ ಹರ. ಶಂಕರ, ಯಾಕೆ ಶಂಕರ ಅಂದ್ರೆ ಶಂ ಅಂದ್ರೆ ಸಂತೋಷ, ಜಗತ್ತಿಗೆ ಸಂತೋಷವನ್ನು ಕೊಡುವನಾದ್ರಿಂದ ಶಂಕರ. ಬ್ರಹ್ಮ ಅಂತ ಕರೀತಾರೆ ಪರಮಾತ್ಮನನ್ನ. ಬ್ರಹ್ಮ ಅಂತ ಯಾಕೆ ಕರೀತಾರೆ ಅಂದ್ರೆ ಬಹಳ ದೊಡ್ಡದು ಅಂತ ಅರ್ಥ. ಬೃಹಿ ವೃದ್ಧವು ಅಂತ ಧಾತು, ಸಂಸ್ಕೃತದ ಧಾತು. ಅದಕ್ಕೆ ಮ ಪ್ರತ್ಯಯ ಬಂದು ಬ್ರಹ್ಮ ಅಂತ ಅನ್ನೋ ಶಬ್ದ ನಿಷ್ಪನ್ನವಾಗುತ್ತೆ. ನಿತ್ಯ ಬೆಳೆಯುವಂಥದ್ದು ಬೃಹಿ ವೃದ್ಧವು, ಬೃಹದಾಕಾರವಾಗಿರುವಂಥದ್ದು ಮತ್ತು ವರ್ಧನಶೀಲವಾದದ್ದು. ಬೃಹತ್ವಾದ್ ಬ್ರಹ್ಮಣತ್ವಾಚ, ಪರಮಾತ್ಮನ ಸ್ವರೂಪ ಏನಿದೆ ಅದು ಇಷ್ಟೇ ಅಂತ ನಾವು ನಿರ್ಣಯ ಮಾಡಲಾರದಂಥ ಸ್ವರೂಪ. ಅದು ನಿತ್ಯ ವ್ಯಕ್ತ ಆಗ್ತಾ ಇರುವಂಥದ್ದೇ. ಇವತ್ತಿಷ್ಟು ಅವತಾರಗಳಾದವು ಮತ್ತು ಇನ್ನೂ ಎಷ್ಟೋ ಅವತಾರಗಳಿವೆ, ಇನ್ನೂ ಎಷ್ಟೋ ಅಭಿವ್ಯಕ್ತಿಗಳಿವೆ. ಹೀಗೆ ನಿತ್ಯ ನೂತನವಾದಂತಹ ಹೊಸ ಹೊಸ ಅಭಿವ್ಯಕ್ತಿಗಳು, ಹೊಸ ಹೊಸ ಮಹಿಮೆಯುಳ್ಳವನು, ಅಭಿವೃದ್ಧಿ ಆಗುವಂಥ ಮಹಿಮೆಯುಳ್ಳವನಾದ್ರಿಂದ ಅವನು ಬ್ರಹ್ಮ ಅಂತ ಕರೆದಿದೆ. ಮಧುಸೂದನ ಅನ್ನೋ ಹೆಸರಿದೆ. ಮಧುವನ್ನು ರಾಕ್ಷಸನನ್ನು ಕೊಂದವನಾದ್ರಿಂದ ಮಧುಸೂದನ. ಮಧುರ್ ಇಂದ್ರಿಯ ನಾಮೇಕೆ, ಅದು ಅಲ್ಲದೆ ಮಧು ಅಂದ್ರೆ ನಮ್ಮ ಇಂದ್ರಿಯಗಳು ಅಂತ ಅರ್ಥ. ಈ ಇಂದ್ರಿಯಗಳನ್ನ ಹತೋಟಿಯಲ್ಲಿಡುವವನಾದ್ರಿಂದ, ಇಂದ್ರಿಯಗಳನ್ನು ದಮನ ಮಾಡುವವನಾದ್ರಿಂದ ಇವನಿಗೆ ಮಧುಸೂದನ ಅಂತ ಹೆಸರು. ಋಷಿಕೇಶ ಅಂತ ಹೆಸರು ಯಾಕಂದ್ರೆ ಋಷಿಕಾನ್ ಇಂದ್ರಿಯಾನ್ಯಾಹು, ಋಷಿಕ ಅಂದ್ರೆ ಈ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಸ್ವಾಮಿ ಆದ್ರಿಂದ, ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಸ್ವಾಮಿ ಆದ್ರಿಂದ ಅವನಿಗೆ ಋಷಿಕೇಶ ಅಂತ ಹೆಸರು. ಕೈತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ. ಕ ಅಂದ್ರೆ ಬ್ರಹ್ಮ, ಸಕಲ ಪ್ರಾಣಿಗಳಿಗೂ ಒಡೆಯನಾದ್ರಿಂದ ನಾನು ಈಶ, ನಾನು ಶಂಕರ ಈಶ. ಆವಾಂ ತವಾಂಗ ಸಂಭೂತವು, ನಿನ್ನ ಶರೀರದಿಂದ ನಾವು ಹುಟ್ಟಿದವರು, ಹಾಗಾಗಿ ನೀನು ಕೇಶವ. ಕೇಶವ, ನಾರಾಯಣ, ಮಾಧವ ಮೂರು ಶಬ್ದದ ಅರ್ಥವನ್ನು, ಕೇಶವ ನಾರಾಯಣನ ಶಬ್ದದ ಅರ್ಥ ನೋಡಿದ್ವಿ, ಮಾಧವನ ಶಬ್ದದ ಅರ್ಥ ನೋಡಲಿಲ್ಲ, ಮಧುಸೂದನ ಶಬ್ದದ ಅರ್ಥವನ್ನು ನೋಡಿದ್ವಿ. ಮಾಧವ ಅಂತಂದ್ರೆ ಹಿಂದೆ ಬಂದಂತೆ ಮಧು ಅಂತ ಹೇಳಿ ಎದುಕಲು ಒಬ್ಬ ಮೂಲ ಪುರುಷ, ಅವನ ವಂಶದಲ್ಲಿ ಹುಟ್ಟಿದವನಾದ್ರಿಂದ ಇವನು ಮಾಧವ. ಅದಲ್ಲದೆ ಮಾ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಧವ ಆದ್ರಿಂದ, ಲಕ್ಷ್ಮೀದೇವಿ ಗಂಡನಾದ್ರಿಂದ ಕೂಡ ಮಾಧವ. ಮಾ ವಿದ್ಯಾತ ಹರೇ ಹರೇ ಪ್ರೋಕ್ತ, ಭಗವಂತನೇ ಮಾ ಅಂದ್ರೆ ವಿದ್ಯಾ, ಲಕ್ಷ್ಮೀದೇವಿ, ವೇದಾಭಿಮಾನ್ಯ ಅಂತ ಲಕ್ಷ್ಮೀದೇವಿ. ತಸ್ಯಾ ಈಶೋ ಯಥೋ ಭವಾನ್, ಅವಳಿಗೆ ನೀನು ಒಡೆಯ, ಆದ್ರಿಂದ ಮಾಧವ ಅನ್ನೋ ಹೆಸರಿನಿಂದ ನೀನು ಕರೆಯಲ್ಪಟ್ಟಿದ್ದೀವಿ. ಗೌರೇಶಾತು ಯಥೋ ವಾಣಿ
ತಾಂಸ ವೇದ ಯಥೋ ಭವಾನ್ ಗೋವಿಂದಸ್ಸು ತಥೋ ದೇವ ಮುನಿಭಿ ಕಥ್ಯತೆ ಭವಾನ್. ಕೇಶವ, ನಾರಾಯಣ, ಮಾಧವ, ಗೋವಿಂದ 4ನೇ ನಾಮ. ಅವನನ್ನು ಗೋವಿಂದ ಅಂತ ಯಾಕೆ ಕರೀತಾರೆ ಅಂದ್ರೆ, ಗೋ ಅಂದ್ರೆ ವಾಣಿ ಅಂತ ಅರ್ಥ. ಗೌರೇಶಾಸು ತಥೋ ವಾಣಿ, ವೇದವಾಣಿ ಅನ್ನೋದಿಲ್ಲ, ಗೋ ಅಂತ ಅರ್ಥ. ಆ ವೇದವಾಣಿಯಿಂದ ಪ್ರತಿಪಾದ್ಯನಾದವನು ಅಥವಾ ವೇದವಾಣಿಯನ್ನು ಎತ್ತಿ ಹಿಡಿಯುವಂಥವನು, ವೇದವನ್ನ ರಕ್ಷಣೆ ಮಾಡುವಂಥವನು. ಆ ವೇದವನ್ನು ಹಿಂದೊಮ್ಮೆ ಹಯಗ್ರೀವನ ಹೆಸರನ್ನು ರಾಕ್ಷಸ ಅಪಹಾರ ಮಾಡಿಬಿಟ್ಟಿದ್ದ ಅಂತ ಒಂದು ಕಥೆ ಇದೆ ಪುರಾಣದಲ್ಲಿ. ಅಲ್ಲಿ ಹೋಗಿ ಆ ರಾಕ್ಷಸನನ್ನು ಸಂಹಾರ ಮಾಡಿ ಆ ವೇದಗಳನ್ನು ಎತ್ತಿ ಹಿಡಿದು ಅದನ್ನು ಬ್ರಹ್ಮನಿಗೆ ಉಪದೇಶ ಮಾಡಿದ ಅಂತ ಒಂದು ಬೇರೆ ಯಾವ್ದು ಪುರಾಣದಲ್ಲಿ ಕಥೆ ಇದೆ. ಹಾಗಾಗಿ ಆತ ಗೋವಿಂದ. ನಿಮಗೆ ತ್ರಿವಿಕ್ರಮ ಅಂತ ಹೆಸರಿದೆ. ಯಾಕೆಂದ್ರೆ 3 ವೇದಗಳಿಗೆ ತ್ರಿ ಅಂತ ಕರೀತಾರೆ ಜ್ಞಾನಿಗಳಾದವರು. ನೀನು ಆ 3 ವೇದಗಳನ್ನು ವಿಕ್ರಮ ಮಾಡಿದವನು, ಮೀರಿದವನು. 3 ವೇದಗಳು ನಿನ್ನ ಮಹಿಮೆಯನ್ನು ಪೂರ್ಣವಾಗಿ ಹೇಳಲಾರದು. ಹಾಗಾಗಿ ನೀನು ತ್ರಿವಿಕ್ರಮ. ಅಥವಾ ವಾಮನಾವತಾರದಲ್ಲಿ 3 ಹೆಜ್ಜೆಗಳನ್ನು ಇಟ್ಟಿಯಲ್ಲ, ದಾಖಲೆ ಮಾಡಿದಂಥ 3 ಹೆಜ್ಜೆಗಳನ್ನು ಇಟ್ಟಿದ್ರಿಂದ ವಿಕ್ರಮ ಅಂದ್ರೆ ದಾಖಲೆ ಮಾಡಿದಂಥ 3 ಹೆಜ್ಜೆಗಳು. ಅಂತ ದೊಡ್ಡ ಹೆಜ್ಜೆಗಳನ್ನು ನಿಂತಿದ್ದ ಮೊದಲು ಯಾರು ಇಟ್ಟವರೇ ಇರಲಿಲ್ಲ. ಹಾಗಾಗಿ ನೀವು ತ್ರಿವಿಕ್ರಮ ಅನ್ನೋ ಹೆಸರಿನಿಂದ ವರ್ಣಿಸಲ್ಪಟ್ಟಿದ್ದೀವಿ. ವಾಮನ ಅಂತ ಹೆಸರಿಂದ ನೀನು ಕರೆಯಲ್ಪಡ್ತೀವಿ. ಯಾಕಂದ್ರೆ ಸಂಸ್ಕೃತದಲ್ಲಿ ವಾಮನ ಅಂದ್ರೆ ಕುಳ್ಳ ಅಂತ ಅರ್ಥ. ಕುಳ್ಳ ಅನ್ನೋ ಅರ್ಥದಲ್ಲಿ ನೀನು ವಾಮನ ಹೌದು. ಅನುರ್ ವಾಮನ ನಾಮಾಸಿ, ಆದ್ರೆ ಸಕಲ ಅಣುವಿನಲ್ಲಿ ಕೂಡ ಅನುಸ್ವರೂಪದಲ್ಲಿ ನೀನು ಇರೋದ್ರಿಂದ ನಿನಗೆ ವಾಮನ ಅಂತ ಹೆಸರು. ಯತಸ್ವಂ ವಾಮನಾಕ್ಷಯ, ಹಾಗಾಗಿ ನೀನು ವಾಮನ ಅಂತ ಕರ್ಸ್ಕೊಳ್ತೀವಿ. ನೀನು ಮುನಿ ಅಂತ ಕೂಡ ಕರ್ಕೊಂಡಿದ್ದೆ. ಯಾಕೆಂದ್ರೆ ಮುನಿ ಅಂತ ಯಾರಿಗೆ ಕರಿಬೇಕಂದ್ರೆ, ಯಾರು ಮೌನವಾಗಿರ್ತಾರಲ್ಲ, ಮನನ ಮಾಡ್ತಿರ್ತಾರಲ್ಲ ಮನಸ್ಸಿನಲ್ಲಿ, ಕಣ್ಣುಗಳನ್ನು ಮುಚ್ಚಿಕೊಂಡು ಇಂದ್ರಿಯಗಳನ್ನ ಭಾಷೆ ವ್ಯಾಪಾರಗಳಿಂದ ಶಬ್ದಗೊಳಿಸಿ ಮನಸ್ಸಿನಲ್ಲಿ ಪರಮಾತ್ಮನ ತತ್ವವನ್ನು ಯಾರು ಮನನ ಮಾಡ್ತಿರ್ತಾರಲ್ಲ ಅವರಿಗೆ ಮುನಿಗಳು ಅಂತ ಹೇಳ್ತಾರೆ. ಋಷಿಗಳು ಅಂದ್ರೆ ಋಗತವು ಅಂತ ಅರ್ಥ ಧಾತು. ಯಾರು ಪರಮಾತ್ಮನ ಜ್ಞಾನವನ್ನು ಪಡ್ಕೋತಾರೆ ಅವರಿಗೆ ಋಷಿ ಅಂತ ಹೇಳ್ತಾರೆ. ಋಷಿ ಮುನಿ ಅನ್ನೋ ಶಬ್ದಗಳಿಗೆ ಹೀಗೆ ಶ್ರೇಷ್ಠವಾದಂಥ ಅರ್ಥಗಳಿವೆ. ಯತಿ ಅಂತ ಇದೆ. ಯತಿ ಅಂದ್ರೆ ಸನ್ಯಾಸಿಗಳು. ಸನ್ಯಾಸಿಗಳಿಗೆ ಯತಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಅಷ್ಟಾಂಗ ಯೋಗಗಳು ಅಂತಿದೆ ಯೋಗ ಶಾಸ್ತ್ರದಲ್ಲಿ. ಪತಂಜಲಿ ಹೇಳಿದಂಥ ಅಷ್ಟಾಂಗ ಯೋಗಗಳು, ಯಮ, ನಿಯಮ ಇತ್ಯಾದಿ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಇಲ್ಲ ಅಂತ. ಅದರಲ್ಲಿ ಮೊದಲನೇದೇನು ಯಮ ಅಂದ್ರೆ ನಿಯಂತ್ರಣ. ಆ ನಿಯಂತ್ರಣವನ್ನು ನೀನು ಪಾಲಿಸುವುದರಿಂದ ನೀನೇ ಯತಿ ಆಗಿದ್ದೆ. ತಪಸ್ವಿ ಅಂತ ಕರೆಸ್ಕೊಂಡು ಕೊಟ್ಟಿದ್ದು ನೀನು. ಯಾಕೆಂದ್ರೆ ತಪಸ್ಸಿನಲ್ಲಿ ಮಗ್ನನಾದ್ದರಿಂದ, ಆತ್ಮಜ್ಞಾನದಲ್ಲಿ ಮಗ್ನನಾದ್ದರಿಂದ. ನೀನು ಭೂತಾವಾಸ, ಯಾಕಂದ್ರೆ ಸಕಲ ಪ್ರಾಣಿಗಳು ನಿನ್ನಲ್ಲಿವೆ. ನೀನು ಈಶ್ವರ ಹೌದು, ಯಾಕಂದ್ರೆ ಸಕಲ ಪ್ರಾಣಿಗಳಿಗೂ ಈಶನಾದ್ದರಿಂದ. ಸಮಸ್ತ ವೇದಗಳಲ್ಲಿ ನೀನು ಪ್ರಣವ ಸ್ವರೂಪನಾಗಿದ್ದೆ. ಪ್ರಣವ ಸರ್ವ ವೇದಾನಾಂ ಗಾಯತ್ರಿ ಛಂದಸಾಂ ಪ್ರಭೋ, ಎಲ್ಲ ಛಂದಸ್ಸುಗಳಲ್ಲಿ ನೀನು ಗಾಯತ್ರಿ ಸ್ವರೂಪನಾಗಿದ್ದೆ. ಗಾಯತ್ರಿ ಛಂದಸಾಮಹಂ ಅಂತ ಭಗವದ್ಗೀತೆ. ಎಲ್ಲ ಛಂದಸ್ಸುಗಳಲ್ಲಿ ಜಗತ್ತಿ, ಕೃಷ್ಣ ಮೊದಲಾದ ಅನುಷ್ಠಿತ ಮೊದಲಾದ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ಶ್ರೇಷ್ಠವಾದಿತು. ಅಕ್ಷರಾಣ ಮಕಾರೋಸ್ಮಿ ಅಂತ ಭಗವದ್ಗೀತೆ. ಅಕ್ಷರಾಣ ಮಕಾರಸ್ವಂ ಅಂತ ಹರಿವಂಶ. ಅಕ್ಷರಗಳಲ್ಲಿ ನೀನು ಅಕಾರ ಸ್ವರೂಪನಾಗಿದ್ದೆ. ವರ್ಣಗಳಲ್ಲಿ ನೀನು ಸ್ಫೋಟ ಸ್ವರೂಪನಾಗಿದ್ದೆ. ಇಲ್ಲಿ ಸ್ಫೋಟ ಅಂತ ಏನಿದೆಯಲ್ಲ, ಸ್ಫೋಟ ಅಂತಂದ್ರೆ ಈ ಒಂದು ಷಡ್ದರ್ಶನಗಳ ಪೈಕಿ ಕೆಲವು ದರ್ಶನಗಳಲ್ಲಿ ಸ್ಫೋಟವನ್ನು ಕೂಡ ಕೆಲವರು ಒಪ್ಪುವರಿದ್ದಾರೆ. ಈ ನ್ಯಾಯ ವೈಶೇಷಿಕರು ಹೇಗಿದ್ದಾರಲ್ಲ ಹಾಗೆ ವೈಯಾಕರಣಿಗಳು ಅಂತ ಹೇಳಿ ಕೆಲವು ಸಿದ್ಧಾಂತಕಾರರು ವ್ಯಾಕರಣದ ಸಿದ್ಧಾಂತವನ್ನು ಅವಲಂಬಿಸಿ ಅದ್ರ ಮೂಲಕವೇ ಮೋಕ್ಷ ಅಂತ ತಿಳ್ಕೊಳ್ಳೋರು ಕೆಲವರು. ಅದು ಹೇಗೆಂದ್ರೆ, ಈ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ವೇದಾಂತಗಳ ರೀತ್ಯ ಪರಮಾತ್ಮನ ನಾವು ಧ್ಯಾನ ಮಾಡಬೇಕು, ಅವನ ಅನುಗ್ರಹದಿಂದ ಮೋಕ್ಷವನ್ನು ಪಡ್ಕೋಬೇಕು. ಅದ್ವೈತದ ರೀತ್ಯ ನಾವು ಪರಮಾತ್ಮ ಇಬ್ರು ಒಂದೇ ಅಂತ ತಿಳ್ಕೊಳ್ಬೇಕು, ಆ ಐಕ್ಯ ಜ್ಞಾನದಿಂದಲೇ ಮೋಕ್ಷ. ದ್ವೈತ ಸಿದ್ಧಾಂತದ ಪ್ರಕಾರ ನಾವು ಭಗವಂತರನ್ನು ದಾಸರು ಅಂತ ತಿಳ್ಕೊಳ್ಬೇಕು, ಆ ಜ್ಞಾನದಿಂದ ಮೋಕ್ಷ. ನ್ಯಾಯ ವಿಶೇಷ ಸಿದ್ಧಾಂತಗಳಲ್ಲಿ ಈ ಜಗತ್ತಿನ ತುಂಬೆಲ್ಲ ಅನೇಕ ಪದಾರ್ಥಗಳಿವೆ ಅಲ್ಲ, ಈ ಪದಾರ್ಥಗಳ ತತ್ವಜ್ಞಾನದಿಂದಲೇ ಮೋಕ್ಷ. ಪರಮಾತ್ಮ ಅದರಲ್ಲಿ ಒಬ್ಬ. ಪರಮಾತ್ಮನಿಗೆ ಅಂತ ದೊಡ್ಡ ಪ್ರಾಮುಖ್ಯ ಏನಿಲ್ಲ. ಅನೇಕ ಪದಾರ್ಥಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ, ಅದರಲ್ಲಿ ಒಬ್ಬ ಪರಮಾತ್ಮ ಆದ್ರಿಂದ ಅವನ ಜ್ಞಾನದಿಂದ ಅದು ಮೋಕ್ಷ. ಆ ತರ್ಕತಂತ್ರ ಮೊದಲಾದ ಗ್ರಂಥಗಳನ್ನ ನೀವು ಓದ್ದವರಿಗೆ ಆದ್ರೆ ಸ್ವಲ್ಪ ಪರಿಚಯ ಇರಬಹುದು. ಹಾಗೆ ವೈಯಾಕರಣಿಗಳು ಅಂತಿದ್ದಾರೆ. ವ್ಯಾಕರಣ ಶಾಸ್ತ್ರವನ್ನು ಅವಲಂಬಿಸಿ ಅದರ ಮೂಲಕ ತತ್ವಜ್ಞಾನವನ್ನು ಪಡ್ಕೊಂಡು ಸದ್ಗತಿಯನ್ನು ಪಡ್ಕೊಳ್ಬೇಕು ಅಂತನವರು. ಅದು ಹೇಗೆ ಅಂದ್ರೆ, ನಾವು ಅನೇಕ ಶಾಸ್ತ್ರಗಳನ್ನು ಓದ್ತೇವಲ್ಲ, ಅನೇಕ ವಾಕ್ಯಗಳನ್ನು ಓದ್ತೇವಲ್ಲ, ವಾಕ್ಯಗಳನ್ನು ಓದಿದಾಗ ಇಷ್ಟೊತ್ತು ನಾನು ಹೇಳ್ತಾ ಇರ್ತೇನೆ, ಅನೇಕ ಅಕ್ಷರಗಳನ್ನು ನಾನು ಪ್ರಯೋಗ ಮಾಡಿದೆ. ಆ ಅಕ್ಷರಗಳಲ್ಲೂ ಅನೇಕ ಅಕ್ಷರಗಳು ಸೇರಿ ಒಂದು ಪದವಾಯಿತು.
ಅನೇಕ ಪದಗಳು ಸೇರಿ ಒಂದು ವಾಕ್ಯವಾಯಿತು, ಅನೇಕ ವಾಕ್ಯ ಸೇರಿ ಒಂದು ಗ್ರಂಥ ಆಯಿತು, ಅಥವಾ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಪ್ರವಚನ ಆಯಿತು. ಈ ಅಕ್ಷರಗಳು ಪದಗಳಾಗಿ, ಪದಗಳು ವಾಕ್ಯಗಳಾಗಿ, ವಾಕ್ಯಗಳು ಗ್ರಂಥಗಳಾಗಿ ನಿಮಗೊಂದು ಅರ್ಥವನ್ನು ಕೊಟ್ಟವಲ್ಲ ಕೇಳುವವರಿಗೆ. ಅದಕ್ಕೆಲ್ಲ ಏನು ಕಾರಣ ಅಂದರೆ ತೆಗೆದು ಹೋಗುವಂಥ ಈ ಅಕ್ಷರಗಳು, ಆಕಾಶದಲ್ಲಿ ಆಕಳಿಗೆ ತೆಗೆದು ಹೋಗ್ತಾವಲ್ಲ ಈ ಅಕ್ಷರಗಳು, ನಾವು ಉಚ್ಚಾರ ಮಾಡುವಂಥ ಅವೆಲ್ಲ ನಾಶ ಆಗ್ತಿರ್ತವೆ. ಈ ಅಕ್ಷರಗಳು ಕೇಳುವವರಿಗೆ ಜ್ಞಾನ ಕೊಡೋದು ಹೇಗೆ ಅಂದರೆ ಆ ವ್ಯಾಕರಣ ಸಿದ್ಧಾಂತದಿಂದ ಸ್ಫೋಟ ಅನ್ನುವಂಥ ಒಂದು ಸಿದ್ಧಾಂತವನ್ನು ಹೋಗ್ತಾರೆ. ರಾಮ ಅಂತ ನಾನು ಶಬ್ದ ಉಚ್ಚಾರ ಮಾಡಿದರೆ ರ ಆ ಮ ಅ ವಿಸರ್ಗ, ರಾಮ ಅಂತ ಸಂಸ್ಕೃತ ಶಬ್ದ. ರಾಮ ಅಂತ ನಾವು ಕನ್ನಡದಲ್ಲಿ ನಾವು ಕಿವಿಗಳಿಂದ ಎರಡನೇ ಶಬ್ದ ಕೇಳಿದರೆ ಸಂಸ್ಕೃತದಲ್ಲಿ ಇರುವಂಥವು ರ ಆ ಮ ಅ ಮತ್ತು ವಿಸರ್ಗ 5 ಭಾಗಗಳಲ್ಲಿವೆ. ಈ 5 ತುಣುಕುಗಳೇನಿವೆಯಲ್ಲ ಇವೆಲ್ಲವೂ ಸೇರಿ ಒಂದು ಸ್ಫೋಟವಾಗಿ ಕೇಳುವವರಿಗೆ ರಾಮ ಅನ್ನೋದು ಜ್ಞಾನ ಬರ್ತದೆ. ರಾಮ ಕಾಡಿಗೆ ಹೋಗ್ತಾನೆ, ರಾಮ ಅನ್ನೋದು 5, ಕಾಡಿಗೆ ಅನ್ನೋದು ಮತ್ತೊಂದು 4-6, ಹೋಗ್ತಾನೆ ಅನ್ನೋದು ಮತ್ತೊಂದು 7-8. ಇವೆಲ್ಲವೂ ಸೇರಿ ಸ್ಫೋಟಗಳಾಗಿ ನಿಮಗೆ ಕೇಳುವಂಥ ಒಂದು ಜ್ಞಾನ, ಕೇಳುವವರಿಗೆ ಒಂದು ಜ್ಞಾನ. ಸ್ಫೋಟ ಅಂದರೆ ಎಕ್ಸ್ಪ್ಲೋಡ್ ಆಗೋದು, ಸ್ಫೋಟಿಸೋದು ಅಂತ ಅರ್ಥ ಅಲ್ಲ. ಇದಕ್ಕೆ ಪದಸ್ಫೋಟ ವಾಕ್ಯ ಸ್ಫೋಟ ಅಂತ ಅವ್ರು ವೈಯಾಕ ಅಂತ ಹೇಳೋದಿದೆ. ಅದನ್ನ ಆ ವರ್ಣಗಳಿಗೆ ಆಶ್ರಯವಾದಂಥ ಸ್ಫೋಟ ನೀನೇ ಆಗಿದ್ದೆ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ ಅಷ್ಟೆ. ಮತ್ತು ಆ ರುದ್ರಗಳಲ್ಲಿ ನಾನೇ ಆಗಿದ್ದೀನಿ ನೀನು. ಶಿವ ಇವನು ಕೃಷ್ಣನ ಕುರಿತು ಹೇಳೋದ್ರಿಂದ ಏಕಾದಶಿ ರುದ್ರ ಏನಿದ್ದಾರಲ್ಲ ಆ ಏಕಾದಶಿ ರುದ್ರರಲ್ಲಿ ಶ್ರೇಷ್ಠನಾದವನು ಶಿವ, ಆ ಶಿವಸ್ವರೂಪವಾದವನೇ ಕೃಷ್ಣ. ಹೀಗಾದ್ರೆ ಅರ್ಥವನ್ನು ನೋಡಬೇಕು. ಅಶ್ವತ್ಥ ಸರ್ವವೃಕ್ಷಾಣಾಂ ಅಂತ ಭಗವದ್ಗೀತೆ. ಇಲ್ಲಿ ಅಶ್ವತ್ಥ ವೃಕ್ಷ ಜಾತೀನಾಂ ಅಂತ ಈ ಹರಿವಂಶ ಹೇಳ್ತದೆ. ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಸ್ವರೂಪ ನೀನಾಗಿದ್ದೆ. ಸಮಸ್ತ ಲೋಕಗಳಿಗೂ ಕೂಡ ಗುರುವಾಂತ ಬ್ರಹ್ಮನೇ ನೀನಾಗಿದ್ದೆ. ಮೇರುಸ್ತಂ ಪರ್ವತೇಂದ್ರಾಣಾಂ, ಅಲ್ಲಿ ಸ್ಥಾವರಾಣಾಂ ಹಿಮಾಲಯ ಅಂತಿದೆ ಭಗವದ್ಗೀತೆಯಲ್ಲಿ. ಎಲ್ಲ ಪರ್ವತಗಳಲ್ಲಿ ಹಿಮಾಲಯ ಪರ್ವತವೇ ಶ್ರೇಷ್ಠವಾದದ್ದು, ಆ ಹಿಮಾಲಯ ಪರ್ವತ ಸ್ವರೂಪವೇ ನಾನಾಗಿದ್ದೇನೆ ಅಂತ ಅಲ್ಲಿದೆ. ಇಲ್ಲಿ ಪರ್ವತೇಂದ್ರದಲ್ಲಿ ಮೇರು ಪರ್ವತವೇ ಶ್ರೇಷ್ಠ, ಮೇರು ಪರ್ವತ ಸ್ವರೂಪವೇ ನೀನಾಗಿದ್ದೆ. ದೇವರ್ಷಿಗಳಲ್ಲಿ ನಾರದ ಶ್ರೇಷ್ಠ, ನಾರದ ಸ್ವರೂಪನೇ ನೀನಾಗಿದ್ದೆ. ದೈತ್ಯರಲ್ಲಿ ನೀನು ಪ್ರಹ್ಲಾದನಾಗಿದ್ದೆ. ಸರ್ಪಗಳಲ್ಲಿ ನೀನು ವಾಸುಕಿ ಎನಿಸ್ಕೊಂಡಿದ್ದೆ. ಗುಷ್ಯಕರು ಏನಿದ್ದಾರಲ್ಲ, ಯಕ್ಷರು ಗುಷ್ಯಕರು, ಅವರಲ್ಲಿ ನೀನು ಕುಬೇರನಾಗಿದ್ದೆ. ಜಲಜಂತುಗಳಲ್ಲಿ ಆ ಜಲಜಂತುಗಳಿಗೆ ರಾಜನಾದಂತಹ ವರುಣ ನೀನಾಗಿದ್ದೆ. ಮತ್ತು ಗಂಗಾ ನದಿ ನೀನಾಗಿದ್ದೆ. ವರುಣ ಯಾದಸಾಂ ರಾಜ, ಗಂಗಾ ತ್ರಿಪಥ ಭಾಗ್ಭವಾನ್. ಸಮಸ್ತ ಪ್ರಾಣಿಗಳಿಗೂ ಆದಿ ಅಂತ್ಯ ಮಧ್ಯ ಎಲ್ಲವೂ ಕೂಡ ನೀನೇ ಆಗಿದ್ದೆ. ಅಹಂ ತ್ವಂ ಸರ್ವದೇವ ತ್ವಮೇವಾಹಂ ಜನಾರ್ದನ. ಅಹಂ ತ್ವಂ, ನಾನೇನು ಶಿವ ಇದ್ದೇನಲ್ಲ ಆ ಶಿವನೇ ನೀನು. ಸರ್ವವ್ಯಾಪಿಯಾದಂಥ ನೀನೇ ನಾನು, ನಾನೇ ನೀನು. ಆವಯೋರಂತರಂ ನಾಸ್ತಿ ಶಬ್ದೈ ಅರ್ಥೈ ಜಗತ್ಸತೆ. ವಿವಿಧ ಲಘುಬುದ್ಧಯ ಶತಹೃದ ಶುಚಿತಾ ಅಂತೇಳಿ ಈ ನಾರಾಯಣ ಪಂಡಿತಾಚಾರ್ಯರು ಶಿವಸ್ತುತಿ ಅಂತ ಒಂದಿದೆ. ಶಿವ ಮತ್ತು ವಿಷ್ಣುವಿನ ಇಬ್ಬರನ್ನು ಕೂಡ ಸ್ತೋತ್ರ ಮಾಡುವಂಥ ಸ್ತೋತ್ರ ಅದು. ಅದರಲ್ಲಿ ಪಯಸ್ಥಿತ ಹಿತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿವಿಧ ಲಘುಬುದ್ಧಯ ಶತಹೃದ ಶುಚಿತಾ ಅಂತ ಶಿವನ ಸ್ತೋತ್ರ ಮಾಡಿದ್ದಿದೆ. ಪಯಸ್ಥಿತ ಹಿತಂ ಘೃತಂ, ಹಾಲಿನಲ್ಲಿ ತುಪ್ಪ ಇದೆ. ಹಾಲನ್ನು ಅಂಗಡಿಯಲ್ಲಿ ತಂದು ಅದ್ರಲ್ಲಿ ಎಲ್ಲಿ ತುಪ್ಪ ಅಂತ ಹುಡುಕಾಡಿದ್ರೆ ತುಪ್ಪ ಸಿಗಲಾರದು. ಕಸ ಎಷ್ಟ್ಬಿಡ್ಬೇಕು, ಹಾಲನ್ನು ಕಾಯಿಸ್ಬೇಕು, ಅದು ಕೆಟ್ಟು ಹಾಕಬೇಕು, ಅದನ್ನು ಮೊಸರು ಮಾಡಬೇಕು. ಆ ಮೊಸರಿನಿಂದ ಬೆಣ್ಣೆಯನ್ನು ತೆಗಿಬೇಕು, ಆ ಬೆಣ್ಣೆಯನ್ನು ಮತ್ತೆ ಕಾಯಿಸಬೇಕು, ಆಗ ಕಾಣಿಸೋದು ತುಪ್ಪ. ಹೀಗೆ ಹಾಲಿನಲ್ಲಿ ತುಪ್ಪ ಹೇಗೆ ಅಂತರ್ಗತವಾಗಿದೆಯೋ ಹಾಗೆ ಶಿವನಲ್ಲಿ ನೀನು ಅಂತರ್ಗತನಾಗಿದ್ದಿ ಅಂತ ನಾರಾಯಣ ಪಂಡಿತಾಚಾರ್ಯ ಅದನ್ನ ಸ್ತೋತ್ರ ಮಾಡಿದ್ದಾರೆ. ಆದರೆ ಶಿವ ಮತ್ತು ಕೃಷ್ಣರ ಹರಿ ಮತ್ತು ಹರರ ಈ ಸ್ವರೂಪವನ್ನು ತಿಳಿಯದೆ ಮೂರ್ಖರಾದವರು ಭ್ರಾಂತಿಗೊಳಗಾಗಿದ್ದಾರೆ ಅಂತ ಆ ಸ್ತೋತ್ರದಲ್ಲಿ ವರ್ಣನೆ ಇದೆ. ನಾಮಾನಿ ತವ ಗೋವಿಂದ ಯಾನಿ ಲೋಕೆ ಮಹಾಂತಿಕ ತಾನ್ಯೇವ ಮಮ ನಾಮಾನಿ. ಭಗವಂತನೇ, ಯಾವ ನಾಮಗಳು ನಿನಗಿವೆಯೋ ಆ ನಾಮಗಳೆಲ್ಲವೂ ನನ್ನವೇ. ನಾಲ್ಕರ್ಯ ವಿಚಾರಣ, ನನ್ನ ನಾಮಗಳು ನಿನ್ನವು, ನಿನ್ನ ನಾಮಗಳು ನನ್ನವು. ತ್ವದುಪಾಸ ಜಗನ್ನಾಥ ದೈವಾಸ್ತಿ ಮಮ ಗೋಪತೆ. ಗೋಪತೆ ಅಂತ ಕೃಷ್ಣನೇ ತ್ವದುಪಾಸ, ನಿನ್ನ ಉಪಾಸನೆ ಏನಿದೆ ಅದು ನನ್ನ ಉಪಾಸನೆಯೇ ಆಗಿದೆ. ನನ್ನನ್ನು ಉಪಾಸನೆ ಮಾಡಿದ ನಿನ್ನಲ್ಲಿ ಉಪಾಸನೆ ಮಾಡಿದಂತೆ
ನಿನ್ನನ್ನು ಉಪಾಸನೆ ಮಾಡಿದ್ರೆ ನನ್ನನ್ನು ಉಪಾಸನೆ ಮಾಡಿದಂತೆ. ಇನ್ನು ನೋಡ್ಬೇಕು, ಎಷ್ಟತ್ವಾಂ ದ್ವೇಷ್ಟಿ ದೇವೇಶ ಸಮಾನ್ ದ್ವೇಷ್ಟಿ ನ ಸಂಶಯ. ಯಾವನಾದರೂ ವಿಷ್ಣು ಭಕ್ತನಾದವನು ನಾನು ಶಿವನ ದೇವಾಲಯಕ್ಕೆ ಹೋಗಲಾರೆ, ಶಿವನ ನಾಮವನ್ನು ಕೇಳಲಾರಂತ ಕಿವಿ ಮುಚ್ಕೊಂಡ್ರೆ, ಶಿವನ ದ್ವೇಷ ಮಾಡಿದ್ರೆ ಅದು ಕೃಷ್ಣನನ್ನು ದ್ವೇಷ ಮಾಡಿದಂತೆ. ಹಾಗೆ ಯಾವನಾರು ಒಬ್ಬ ಕಟ್ಟ ಶಿವಭಕ್ತನಾದವನು ವಿಷ್ಣುವನ್ನು ದ್ವೇಷ ಮಾಡ್ತೀನಿ ಅಂತ ಹೇಳ್ತಾ ಅವನು ಶಿವನನ್ನು ದ್ವೇಷ ಮಾಡಿದಂತೆ. ಸಮಾನ ದ್ವೇಷ ನ ಸಂಶಯ. ಇದನ್ನ ಯಾರೋ ಅಜ್ಞರಾದವ್ರು ಹೇಳಿದ ಮಾತಲ್ಲ, ಮತ್ತು ಅಜ್ಞರ ಎದುರಿಗೆ ಹೇಳಿದ ಮಾತಲ್ಲ. ಸಕಲ ದೇವತೆಗಳು ಋಷಿಮುನಿಗಳೆಲ್ಲರೂ ನಡೆದಿದ್ರು. ಅವರ ಎದುರಿಗೆ ಯಾರ ಇಬ್ಬರ ವಿಷಯದಲ್ಲಿ ವಿವಾದ ನಡೆದಿತ್ತೆ, ಯಾರ ವಿಷಯದಲ್ಲಿ ಇಬ್ಬರ ವಿಷಯದಲ್ಲಿ ಇವತ್ತಿಗೂ ವಿವಾದ ನಡೆದಿದೆಯೋ ಅವರಿಬ್ಬರು ಎದುರಿಗಿದ್ದಾಗ ಎಲ್ಲ ಋಷಿಮುನಿಗಳಿದ್ದಾಗ ಆದ ನಿರ್ಣಯ ಆಗ. ತದ್ವಿಸ್ತಾರೋ ಯಥೋ ದೇವ ಅಹಂ ಭೂತ ಪ್ರತಿಷ್ಠತಃ. ಭಗವಂತನೇ, ನಾನು ನಿನ್ನ ವಿಸ್ತಾರನಾಗಿದ್ದೇನೆ. ಅಂದ್ರೆ ನೂಲುಗಳ ವಿಸ್ತಾರವೇ ಬಟ್ಟೆ ಹೇಗೆ, ಮಣ್ಣಿನ ವಿಸ್ತಾರವೇ ಗಡಿಗೆ ಹೇಗೆ, ಬಂಗಾರದ ವಿಸ್ತಾರವೇ ಆಭರಣ ಹೇಗೆ, ಹಾಗೆ ಜಗತ್ತಲ್ಲೂ ಕೂಡ ನಿನ್ನ ವಿಸ್ತಾರ. ಜಗತ್ತಿನಲ್ಲಿ ಸೇರಿದಂತ ನಾನು ಕೂಡ ನಿನ್ನ ವಿಸ್ತಾರವೇ. ಯದಾಸಿ ವರ್ತತೆ ಎಷ್ಟು ಭಾವಿ ಜಗತ್ಪತೆ. ಹಿಂದೆ ಯಾವುದಿತ್ತೋ ಈಗ ಯಾವುದಿದೆಯೋ ಮುಂದೆ ಯಾವುದು ಇರುವುದಾಗಿದೆಯೋ ಅದೆಲ್ಲವೂ ಕೂಡ ನೀನೇ. ಸ್ತುವಂತು ದೇವಾ ಸತತಂ ಭವಂತಂ ಸ್ವರ್ಗುಣೈ ಪ್ರಭೋ ಋತ್ವಂ ಯಜುರೇವಾಸಿ ಸಾಮಾಸಿ ತತಃ ಪ್ರಭೋ. ನೀನೇ ಋಗ್ವೇದ, ನೀನೇ ಯಜುರ್ವೇದ, ನೀನೇ ಸಾಮವೇದ. ಕಿಮುಚ್ಯತೆ ಮಯಾ ದೇವ. ಹೆಚ್ಚು ನಾನು ನಿನ್ನ ಬಗ್ಗೆ ಹೇಳೋದೇನಿದೆ, ಸಮಸ್ತವೂ ಕೂಡ ನೀನೇ ಆಗಿದ್ದೆ. ನಮಃ ಸರ್ವಾತ್ಮ ದೇವ ವಿಷ್ಣು ಮಾಧವ ಕೇಶವ. ನಮಸ್ಕರೋಮಿ ಸರ್ವಾತ್ಮನ್ ನಮಸ್ಕೇಸ್ತು ಸದಾಹರೇ. ನಮಃ ಪುಷ್ಕರನಾಭಾಯ ಒಂದೇ ತ್ವಾ ಮಹಾನೀಶ್ವರ. ನೀನು ಪದ್ಮನಾಭನಾಗಿದ್ದು ಈಶ್ವರನಾಗಿದ್ದು ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಶಿವ ಕೃಷ್ಣನ ಕುರಿತು ಸ್ತೋತ್ರ ಮಾಡಿದ ಅನ್ನೋಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 88ನೇ ಅಧ್ಯಾಯ ಸಮಾಪ್ತ ಆಗಿದೆ.